ನಮಸ್ಕಾರ. ಮೈಕ್ರೋಸ್ಕ್ವೈರಲ್ ಎಂದು ಕರೆಯಲ್ಪಡುವ ಆಫ್ರಿಕನ್ ಡಾರ್ಮೋಸ್ಗಳು ಇಲಿಯ ರೀತಿಯ ವೈಶಿಷ್ಟ್ಯತೆಗಳೊಂದಿಗೆ ಅಳಿಲಿನ ರೀತಿ ಕಾಣುವ ಒಂದು ಚಿಕ್ಕ ಸುಂದರ ದಂಶಕ ಪ್ರಾಣಿಯಾಗಿದೆ. ಇವು ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾದ ಉಷ್ಣವಲಯ ಮತ್ತು ಉಪಉಷ್ಣವಲಯದ ಪ್ರದೇಶ ಮೂಲದವುಗಳಾಗಿವೆ. ಎಕ್ಸೋಟಿಕ್ ಪೆಟ್ ಟ್ರೇಡ್ನಲ್ಲಿ ಅತಿ ವಿರಳವಾಗಿ ಕಂಡುಬರುವ ಇವುಗಳಿಗೆ ಸಾಕಷ್ಟು ಕಾಳಜಿಯ ಅವಶ್ಯಕತೆ ಇರುವುದರಿಂದ ಇವುಗಳ ಪಾಲಕರಿಗೆ ಸಾಕಷ್ಟು ಜ್ಞಾನ ಮತ್ತು ಸಮರ್ಪಣಾ ಭಾವದ ಅವಶ್ಯಕತೆ ಇರುತ್ತದೆ. ಪ್ರಭೇದ ಪರಿಚಯ. ಸಾಮಾನ್ಯ ಹೆಸರುಗಳು ಎಂದರೆ ಆಫ್ರಿಕನ್ ಡಾರ್ಮೋಸ್, ವುಡ್ಲ್ಯಾಂಡ್ ಡಾರ್ಮೋಸ್, ಆಫ್ರಿಕನ್ ಡಾರ್ಫ್ ಡಾರ್ಮೋಸ್, ಆಫ್ರಿಕನ್ ಪಿಗ್ಮಿ ಡಾರ್ಮೋಸ್ ಮತ್ತು ಮೈಕ್ರೋಸ್ಕ್ವೈರಲ್ ಎಂತಲೂ ಕರೆಯುತ್ತಾರೆ. ವೈಜ್ಞಾನಿಕ ಹೆಸರು ಗ್ರಾಫಿಯಾರಸ್ ಮುರಿನಸ್. ವಯಸ್ಕ ಅಳಿಲಿನ ಗಾತ್ರ. ದೇಹದ ಉದ್ದವು 3 ರಿಂದ 4 ಇಂಚಾಗಿದ್ದು ಬಾಲವು ಮತ್ತೊಂದಿಷ್ಟು ಉದ್ದ ಇರುತ್ತದೆ. ಜೀವಿತಾವಧಿ 4 ರಿಂದ 6 ವರ್ಷ. ವರ್ತನೆ ಮತ್ತು ಮನೋಧರ್ಮ. ಮೈಕ್ರೋಸ್ಕ್ವೈರಲ್ಗಳು ಸೋಷಿಯಲ್ ಅನಿಮಲ್ ಎಂದರೆ ಗುಂಪಾಗಿ ಜೀವಿಸಲು ಇಷ್ಟಪಡುವಂತಹ ಜೀವಿಗಳಾಗಿವೆ. ಆದ್ದರಿಂದ ಇವುಗಳನ್ನು ಜೋಡಿಯಾಗಿ ಅಥವಾ ಚಿಕ್ಕ ಗುಂಪುಗಳಲ್ಲಿ ಸಾಕಬೇಕು. ಕೆಲವೊಂದು ಬಾರಿ ಪ್ರಾಂತೀಯತೆ ವಿಷಯವಾಗಿ ಅವುಗಳ ಮಧ್ಯೆ ಕಾದಾಟಗಳು ಜರುಗಬಹುದು. ಆದರೆ ಅವುಗಳನ್ನು ಬಾಲ್ಯದಿಂದಲೇ ಒಟ್ಟಿಗೆ ಸಾಕಿದರೆ ಅವುಗಳು ಶಾಂತ ರೀತಿಯಿಂದ ಸಹಬಾಳ್ವೆ ನಡೆಸುತ್ತವೆ. ಈ ದಂಶಕಗಳು ನಿಶಾಚರಿಗಳಾಗಿದ್ದು ಅವು ಬೆಳ್ಳಂಬೆಳಗ್ಗೆ ಮತ್ತು ಸಂಜೆಯ ಇಳಿ ಹೊತ್ತಿನಲ್ಲಿ ಹೆಚ್ಚು ಕಾರ್ಯಚಟುವಟಿಕೆಯಿಂದ ಕೂಡಿರುತ್ತವೆ. ಇವುಗಳು ಬೆಳಕಿಗೆ ಹೆಚ್ಚು ಸೂಕ್ಷ್ಮವಾಗಿರುವುದರಿಂದ ಅವುಗಳನ್ನು ಪ್ರಕಾಶಮಾನವಾದ ದೀಪಗಳಿರುವಲ್ಲಿ ಅಥವಾ ಸೂರ್ಯನ ಬೆಳಕು ನೇರವಾಗಿ ಬೀಳುವ ಕಿಟಕಿಗಳ ಬಳಿ ಇಡಬಾರದು. ಇವುಗಳಿಗೆ ಭಯದ ಅನುಭವವಾದಾಗ ಒಂದಷ್ಟು ಗದ್ದಲ ಮಾಡುತ್ತವೆ. ಉಳಿದಂತೆ ಅವು ಸದಾ ಶಾಂತವಾಗಿ ಮೌನವಾಗಿ ಇರುತ್ತವೆ. ಇವು ತುಂಬ ನಾಚಿಕೆ ಸ್ವಭಾವದ ಜೀವಿಗಳು. ಇವು ಮಾನವನ ಸಂಘವನ್ನು ಅಷ್ಟಾಗಿ ಇಷ್ಟಪಡಲಾರವು. ಇವುಗಳನ್ನು ಬಾಲ್ಯದಿಂದಲೇ ಹ್ಯಾಂಡ್ ಟೇಮ್ ಮಾಡಿದಲ್ಲಿ ಸ್ವಲ್ಪ ಮಾನವರೊಂದಿಗೆ ಒಡನಾಡಬಲ್ಲವು. ಹ್ಯಾಂಡ್ ಟೇಮ್ ಆದಂಥವುಗಳು ಪಾಲಕನ ಮೈ ಮೇಲೆ ಹತ್ತಿಳಿಯುವುದನ್ನು, ಆತನ ಜೇಬಿನಲ್ಲಿ ಅಡಗಿ ಕೂರುವುದನ್ನು ಹೆಚ್ಚು ಇಷ್ಟಪಡುತ್ತವೆ. ಈ ಅಳಿಲುಗಳು ಬೆದರಿಕೆಗೆ ಒಳಗಾದರೆ ಕಚ್ಚುವ ಸಂಭವವಿರುತ್ತದೆ. ಹಾಗಾಗಿ ನಮ್ಮ ಎಲ್ಲ ಆಂಗಿಕ ಚಲನೆಗಳು ನಿಧಾನವಾಗಿ ಮತ್ತು ಸೌಮ್ಯವಾಗಿ ಇರಬೇಕು. ಇವುಗಳು ನಾಯಿ ಬೆಕ್ಕಿನಂತೆ ಮಾನವನೊಂದಿಗೆ ಬಾಂಧವ್ಯ ಹೊಂದಲಾರವು. ಕೆಲವು ಅಳಿಲುಗಳು ತಮ್ಮ ಪಾಲಕನ ಮುಖ ಕಾಣಲು ಪಂಜರದ ತುದಿಗೆ ಬಂದು ನಿಲ್ಲಬಹುದು. ಇವು ತುಂಬ ಸಣ್ಣ ಸೂಕ್ಷ್ಮ ಪ್ರಾಣಿಗಳಾದ್ದರಿಂದ ಇವುಗಳಿಗೆ ಯಾವುದೇ ಗಾಯಗಳಾಗದ ರೀತಿ ಅವುಗಳನ್ನು ಇತರೆ ಪೆಟ್ ಅನಿಮಲ್ಗಳಿಂದ ದೂರ ಇಡುವುದೇ ಲೇಸು. ಇವು ಅತ್ಯುತ್ತಮ ಎಸ್ಕೇಪ್ ಆರ್ಟಿಸ್ಟ್ಗಳಾಗಿವೆ. ಸಣ್ಣ ಸಣ್ಣ ಸಂಧಿಗಳಿಂದ ಹೊರಬಂದು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ 2 ಅಳಿಲುಗಳಿಗೆ 10 ಗ್ಯಾಲನ್ ಪ್ರಮಾಣದ ಗಾಜಿನ ಅಥವಾ ಪ್ಲಾಸ್ಟಿಕ್ ಟ್ಯಾಂಕ್ನ ಅವಶ್ಯಕತೆ ಇರುತ್ತದೆ ಮತ್ತು ಟ್ಯಾಂಕ್ನ ಬಾಯಿಯು ಜಾಲರಿಯ ಮೇಲ್ಭಾಗವನ್ನು ಹೊಂದಿರಬೇಕು. ಮರುಬಳಕೆ ಕಾಗದ ಅಥವಾ ಮರದ ಸಿಪ್ಪೆಗಳನ್ನು ಟ್ಯಾಂಕ್ನ ತಳಭಾಗಕ್ಕೆ ಬೆಡ್ಡನ್ನಾಗಿ ಹಾಕಬೇಕು. ಹಾಸಿಗೆ ಅಥವಾ ಬೆಡ್ಗಳಾಗಿ ಪೈನ್ ಅಥವಾ ಸಿಡಾರ್ ಮರದ ಸಿಪ್ಪೆಗಳನ್ನು ಬಳಸಬಾರದು. ಅವು ದಂಶಕಗಳ ಉಸಿರಾಟ ವ್ಯವಸ್ಥೆಗೆ ಮಾರಕವಾಗಿವೆ. ಪಂಜರದ ಒಳಗೆ ಮಾರುಕಟ್ಟೆಯಲ್ಲಿ ಸಿಗುವ ನೆಸ್ಟ್ ಬಾಕ್ಸ್ ಮತ್ತು ಹೈಡಿಂಗ್ ಟೈಗಳನ್ನು ಅಳವಡಿಸಬೇಕು. ಡಾರ್ಮೋಸ್ಗಳು ನೈಸರ್ಗಿಕವಾಗಿ ದಿನದ ಬಹುತೇಕ ಸಮಯವನ್ನು ಮರದಲ್ಲಿಯೇ ಕಳೆಯುವುದರಿಂದ ಪಂಜರದ ಒಳಗೆ ಮರದ ರೆಂಬೆ ಕೊಂಬೆಗಳನ್ನು ಇಡಬೇಕು. ಪಂಜರದ ಅಲ್ಲಲ್ಲಿ ಹತ್ತಿಯಿಂದ ಮಾಡಿದ ಹಗ್ಗಗಳು ಮತ್ತು ಗಿಳಿಗಳ ಟಾಯ್ಗಳನ್ನು ಅಳವಡಿಸಬೇಕು. ಇದು ಅಳಿಲುಗಳಿಗೆ ಹತ್ತಲು ಮತ್ತು ಇಳಿಯಲು ಜೊತೆಗೆ ಆಟವಾಡಲು ನೆರವಾಗುತ್ತದೆ. ಅವುಗಳ ವ್ಯಾಯಾಮಕ್ಕಾಗಿ ಸಾಲಿಡ್ ಸರ್ಫೇಸ್ ಹೊಂದಿದ ಎಕ್ಸಸೈಸ್ ವೀಲ್ಗಳನ್ನು ಅಳವಡಿಸಬೇಕು. ಕೋಣೆಯ ಉಷ್ಣತೆಯು ಕನಿಷ್ಠ 70 ಡಿಗ್ರಿ ಫ್ಯಾರನೀಟ್ ಡಾರ್ಮೋಸ್ಗಳಿಗೆ ಸೂಕ್ತವಾಗಿದೆ. ಇವುಗಳ ಪಂಜರಗಳನ್ನು ಧೂಳಿನ ಪ್ರದೇಶಗಳಿಂದ ದೂರವಿಡಬೇಕು. ಕೆಳಗಿನ ಬೆಡ್ಡನ್ನು ನಿಯಮಿತವಾಗಿ ಬದಲಾಯಿಸಬೇಕು. ಪಂಜರಗಳನ್ನು ಆಗಾಗ ಸೌಮ್ಯ ಸಾಬೂನಿನಿಂದ ತೊಳೆದು ಸ್ವಚ್ಛಗೊಳಿಸಬೇಕು. ಆಹಾರ ಮತ್ತು ನೀರು. ಈ ಅಳಿಲುಗಳು ಕಾಡಿನಲ್ಲಿ ಹಣ್ಣುಗಳು, ಬೀಜಗಳು, ಎಲೆ, ಪಕ್ಷಿಗಳ ಮೊಟ್ಟೆ ಮತ್ತು ಕೆಲವೊಂದು ಕ್ರಿಮಿಕೀಟಗಳನ್ನು ಒಳಗೊಂಡ ವೈವಿಧ್ಯಮಯ ಆಹಾರವನ್ನು ತಿನ್ನುತ್ತವೆ. ಇವುಗಳನ್ನು ಸಾಕಿದಾಗ ಹ್ಯಾಮ್ಸ್ಟರ್ ಮತ್ತು ಇತರೆ ಚಿಕ್ಕ ದಂಶಕಗಳಿಗೆ ರೂಪಿಸಲಾದ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಮಿಕ್ಸ್ಗಳನ್ನು ಬಳಸಬಹುದು. ಜೊತೆಗೆ ಸೇಬು, ಬಾಳೆ, ಟೊಮೊಟೊ ಹಣ್ಣಿನ ತುಂಡುಗಳನ್ನು, ಬೇಯಿಸಿದ ಮೊಟ್ಟೆ, ಮಿಲ್ ವರ್ಮ್, ಕ್ರಿಕೆಟ್ನಂತಹ ಕೀಟಗಳನ್ನು, ಬೇಯಿಸಿದ ಚಿಕನ್ನನ್ನು ಆಹಾರವನ್ನಾಗಿ ನೀಡಬಹುದು. ಪಂಜರದಲ್ಲಿ ಸದಾ ನೀರಿರುವಂತೆ ನೋಡಿಕೊಳ್ಳಬೇಕು.
ಪಂಜರ ಮತ್ತು ನೀರಿನ ಶುದ್ಧತೆ ಕಾಪಾಡಲು ತೆರೆದ ಬೌಲ್ಗಳಿಗಿಂತ ವಾಟರ್ ಫೀಡರ್ಗಳನ್ನು ಬಳಸುವುದು ಉತ್ತಮ. ಇವುಗಳನ್ನು ಮುಟ್ಟಿದಾಗ ದೇಹವು ತಂಪಾಗಿದ್ದರೆ, ದೈಹಿಕ ಚಟುವಟಿಕೆ ತಗ್ಗಿದ್ದರೆ ಅದು ಟಾರ್ಪರ್ ಸ್ಥಿತಿಗೆ ತಲುಪಿರುವ ಸಾಧ್ಯತೆ ಇದೆ. ನಿಸರ್ಗದಲ್ಲಿ ಈ ಅಳಿಲುಗಳಿಗೆ ಹವಾಮಾನ ತಂಪಾದಾಗ, ಆಹಾರದ ಕೊರತೆ ಉಂಟಾದಾಗ ಮತ್ತು ಒತ್ತಡಕ್ಕೆ ಒಳಗಾದಾಗ ಅವು ತಮ್ಮ ಶಕ್ತಿಯನ್ನು ಉಳಿಸಲು ಟಾರ್ಪರ್ ಸ್ಥಿತಿಗೆ ತಲುಪುತ್ತವೆ. ಈ ಸ್ಥಿತಿಯಲ್ಲಿ ದೇಹದ ಚಯಾಪಚಯ ಕ್ರಿಯೆಯ ದರ ತಗ್ಗುತ್ತದೆ, ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ ಮತ್ತು ದೈಹಿಕ ಚಟುವಟಿಕೆಯ ಮಟ್ಟವು ಕಡಿಮೆಯಾಗುತ್ತದೆ. ನೈಸರ್ಗಿಕವಾಗಿ ಕಾಡಿನಲ್ಲಿ ವಾಸ ಮಾಡುವ ಅಳಿಲುಗಳಿಗೆ ಬದುಕುಳಿಯಲು ಈ ಸ್ಥಿತಿ ಅವಶ್ಯಕವಾಗಿರುತ್ತದೆ. ಆದರೆ ಪೆಟ್ ಸ್ಕ್ವೈರಲ್ಗಳಿಗೆ ಅದು ಸೂಕ್ತವಲ್ಲ, ಏಕೆಂದರೆ ಟಾರ್ಪರ್ ಸ್ಥಿತಿಗೆ ತಲುಪಿದ ಡಾರ್ಮಸ್ ತನ್ನ ದೇಹವನ್ನು ಪುನಃ ಬೆಚ್ಚಗಾಗಿಸಲು ಸಾಧ್ಯವಾಗದಿದ್ದರೆ ಅದು ಸಾಯುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಸ್ಕ್ವೈರಲ್ಗಳು ಈ ರೀತಿ ಟಾರ್ಪರ್ ಸ್ಥಿತಿಗೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ಇವು ತಪ್ಪಿಸಿಕೊಂಡು ಓಡುವಲ್ಲಿ ನಿಸೀಮವು. ಆದ್ದರಿಂದ ಮುಚ್ಚಿದ ಕೋಣೆಯೊಳಗೆ ಮಾತ್ರ ಅವುಗಳನ್ನು ಪಂಜರದಿಂದ ಹೊರಗೆ ಬಿಡಬೇಕು ಮತ್ತು ಅವು ತಪ್ಪಿಸಿಕೊಂಡು ಓಡುವಾಗ ಅವುಗಳನ್ನು ಹಿಡಿಯುವಲ್ಲಿ ಹುಷಾರಾಗಿರಬೇಕು, ಏಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅವುಗಳಿಗೆ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ. 2003ರಲ್ಲಿ ಮಂಕಿ ಫಾಕ್ಸ್ ವೈರಸ್ ಆಫ್ರಿಕಾದ ರೋಡೆಂಟ್ಸ್ಗಳಲ್ಲಿ ವರದಿಯಾಗುತ್ತಿದ್ದಂತೆ ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಆಫ್ರಿಕಾ ಮೂಲದ ರೋಡೆಂಟ್ಸ್ಗಳ ಆಮದಿಗೆ ನಿಷೇಧ ಹೇರಲಾಗಿದೆ. ಕೊಳ್ಳುವ ವಿಧಾನ: ಇವು ಬೆಳಗ್ಗೆ ಮತ್ತು ಸಂಜೆ ಸಕ್ರಿಯವಾಗಿರುವುದರಿಂದ ಸಾಧ್ಯವಾದಷ್ಟು ಈ ವೇಳೆಯಲ್ಲಿಯೇ ಕೊಳ್ಳಲು ತೆರಳುವುದು ಉತ್ತಮ. ಪ್ರಕಾಶಮಾನವಾದ ಕಣ್ಣುಗಳು, ಸ್ವಚ್ಛ ತುಪ್ಪಳ ಹೊಂದಿದ, ಚಟುವಟಿಕೆಯಿಂದ ಕೂಡಿದ ಡಾರ್ಮೋಸ್ಗಳನ್ನು ಮಾತ್ರ ಆಯ್ದುಕೊಳ್ಳಬೇಕು. ಮಾರಾಟಗಾರರಿಂದ ಅವುಗಳ ಮೂಲ, ವಯಸ್ಸು ಮತ್ತು ಆರೋಗ್ಯದ ಕುರಿತ ಮಾಹಿತಿಯನ್ನು ಪಡೆಯಬೇಕು. 5 ವಾರಕ್ಕಿಂತ ಕಡಿಮೆ ವಯಸ್ಸಿನ ಮರಿಗಳನ್ನು ಎಂದಿಗೂ ಕೊಳ್ಳಬಾರದು, ಕಾರಣ 5 ವಾರಗಳಿಗಿಂತ ಬೇಗ ತಾಯಿಯಿಂದ ಅವುಗಳನ್ನು ಅಗಲಿಸಿದರೆ ಅವುಗಳು ಬೆಳವಣಿಗೆ ಹೊಂದದೇ ಇರುವ ಸಾಧ್ಯತೆ ಇರುತ್ತದೆ. ದರ: ಜಾಗತಿಕವಾಗಿ ಇವುಗಳ ದರ $100 ನಿಂದ $300 ಬೆಂಗಳೂರಿನ ಒಂದು ಪೆಟ್ ಶಾಪ್ನಲ್ಲಿ ಜೋಡಿಗೆ $12,000 ದರವಿದೆಯಂತೆ. 1700 ಬಗೆಯ ದಂಶಕ ಪ್ರಾಣಿಗಳಲ್ಲಿ ಇಲಿಗಳಷ್ಟು ಸ್ಮಾರ್ಟ್ ಆದ, ಇಂಟೆಲಿಜೆಂಟ್ ಆದ, ಜೊತೆಗೆ ಮಾನವನ ಸಾಂಗತ್ಯವನ್ನು ಬಯಸುವಂತಹ ವಂಡರ್ಫುಲ್ ಪೆಟ್ ಮತ್ಯಾವುದೂ ಇಲ್ಲವೆಂದೇ ಹೇಳಬಹುದು. ಇವುಗಳ ಜಾಣ್ಮೆ ಮತ್ತು ಸ್ವಾಮಿನಿಷ್ಠೆಯ ಕಾರಣದಿಂದಾಗಿ ಇವುಗಳನ್ನು ಲೋ ಮೇಂಟೆನೆನ್ಸ್ ಡಾಗ್ ಎಂದು ಸಹ ಕರೆಯಲಾಗುತ್ತದೆ. ಕಳೆದ 100 ವರ್ಷಗಳ ಹಿಂದಿನಿಂದ ಇವುಗಳನ್ನು ಪೆಟ್ಗಳನ್ನಾಗಿ ಸಾಕಲಾಗುತ್ತಿದೆ. ದುರ್ಬಲ ದೃಷ್ಟಿ ಸಾಮರ್ಥ್ಯ, ಪ್ರಬಲ ಶ್ರವಣ ಸಾಮರ್ಥ್ಯ ಮತ್ತು ಉತ್ಕೃಷ್ಟ ವಾಸನೆ ಗ್ರಹಿಕೆ ಸಾಮರ್ಥ್ಯ ಹೊಂದಿರುವುದರಿಂದ ಇವನ್ನು ನೆಲಬಾಂಬ್ಗಳ ಪತ್ತೆಗೂ ಬಳಸಲಾಗುತ್ತಿದೆ. ಇಲಿಗಳನ್ನು ಹಲವಾರು ಉದ್ದೇಶಗಳಿಗಾಗಿ ಸಾಕಲಾಗುತ್ತದೆ. ಬಿಳಿ ಇಲಿಗಳು ಮನೆಯಲ್ಲಿದ್ದರೆ ಇತರೆ ಇಲಿಗಳು ಬರುವುದಿಲ್ಲವೆಂದು ಮತ್ತು ಇಲಿಗಳು ಅದೃಷ್ಟದ ಸಂಕೇತವೆಂದು, ಜೊತೆಗೆ ಅವುಗಳನ್ನು ಪೆಟ್ಗಳನ್ನಾಗಿಯೂ ಸಹ ಸಾಕಲಾಗುತ್ತಿದೆ. ಕೆಲವರು ಬಾಲ್ ಪೈಥಾನ್ ನಂತಹ ಹಾವುಗಳಿಗೆ ಆಹಾರವನ್ನಾಗಿ ನೀಡಲು ಸಾಕುತ್ತಾರೆ. ಲ್ಯಾಬೊರೇಟರಿ ಅನಿಮಲ್ಗಳಾಗಿ ಹೆಚ್ಚು ಬಳಕೆಯಲ್ಲಿ ಇರುವುದರಿಂದ ವಾಣಿಜ್ಯಾತ್ಮಕವಾಗಿ ಬೆಳೆಸಿ ಮಾರಲಾಗುತ್ತದೆ. ಹೀಗೆ ವಿವಿಧ ಕಾರಣಗಳಿಗಾಗಿ ಇಲಿಗಳನ್ನು ಸಾಕುವವರ ಸಂಖ್ಯೆ ದೊಡ್ಡದಿದೆ. ಯಾವುದೇ ಪ್ರಾಣಿಯನ್ನ ಸಾಕುವ ಮುನ್ನ ಎಲ್ಲ ನಿಟ್ಟಿನಿಂದಲೂ ಪೂರ್ವಾಪರ ಯೋಚಿಸುವ ಅಗತ್ಯತೆ ಇದೆ. ಅದೇನು ಎಂದರೆ, ಎಲ್ಲ ಸ್ಮಾಲ್ ಅನಿಮಲ್ಗಳು ಲಿಂಫೋಸೈಟಿಕ್ ಕೋರಿಯೋಮೆನಿಂಜಿಟಿಸ್, ರ್ಯಾಟ್ ಬೈಟ್ ಫೀವರ್ ಮತ್ತು ಸಾಲ್ಮೊನೆಲ್ಲಾ ರೋಗಗಳನ್ನು ಹರಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಸಾಕುವ ಪೂರ್ವದಲ್ಲಿಯೇ ಯೋಚಿಸುವುದು ಅಗತ್ಯ. ಇವುಗಳಿಂದ ಸ್ಟ್ರಾಂಗ್ ಸ್ಮೆಲ್ ಇಲ್ಲದೇ ಇದ್ರೂ ಸ್ಲೈಟ್ ಓಡರ್ ಇದ್ದೇ ಇರುತ್ತದೆ. ಇವುಗಳು ಕೇವಲ ತಿನ್ನುವುದು, ಗಲೀಜು ಮಾಡುವುದು ಮಾಡುತ್ತವೆ. ಅದನ್ನು ಪ್ರತಿದಿನ ಕ್ಲೀನ್ ಮಾಡೋದು ಇದೊಂದು ಯಾಂತ್ರಿಕ ಕೆಲಸವೆನಿಸಿ ಕ್ಲೀನ್ ಮತ್ತು ಕೇರ್ ಮಾಡೋದು ಕಿರಿಕಿರಿ ಎನಿಸಬಹುದು. ನಿರಂತರವಾಗಿ ಹೆಚ್ಚೆಚ್ಚು ಮರಿ ಹಾಕೋದ್ರಿಂದ ಮರಿ ಏನು ಮಾಡೋದು ಎಂಬ ಪ್ರಶ್ನೆ ಉದ್ಭವಿಸಬಹುದು. ರೋಡೆಂಟ್ಸ್ಗಳಿಗೆ ನಮ್ಮಲ್ಲಿ ವೈದ್ಯಕೀಯ ಸೌಲಭ್ಯ ಅಷ್ಟಕ್ಕಷ್ಟೇ ಎಂದು ಹೇಳಬಹುದು. ಹಾಗಾಗಿ ಸಾಕುವ ಪೂರ್ವದಲ್ಲಿಯೇ ಎಲ್ಲ ನಿಟ್ಟಿನಿಂದಲೂ ಯೋಚಿಸಬೇಕು. ಇನ್ನು ಇಲಿಗಳ ಬಗ್ಗೆ ಹೇಳಬೇಕು ಎಂದರೆ, ಇವುಗಳ ವೈಜ್ಞಾನಿಕ ಹೆಸರು ರ್ಯಾಟಸ್ ಎಂದಾಗಿದ್ದು, ರ್ಯಾಟ್ಗಳು ಗಾತ್ರದಲ್ಲಿ ಮೈಸ್ಗಿಂತ ದೊಡ್ಡದಾಗಿರುತ್ತವೆ. 9 ರಿಂದ 11 ಇಂಚು ಉದ್ದವನ್ನು ಹೊಂದಿರುತ್ತವೆ. ಇವುಗಳ ಜೀವಿತಾವಧಿ 2 ರಿಂದ 3 ವರ್ಷವಾಗಿರುತ್ತದೆ. ಇವುಗಳು ವಿವಿಧ ಕೋಟ್ ಮತ್ತು ಐ ಕಲರ್ನಲ್ಲಿ ಲಭ್ಯ ಇವೆ. ಇವು ವೈಟ್, ಸಿನ್ನಮನ್, ಬ್ಲೂ, ಪಾರ್ಟಿ ಕಲರ್ನಲ್ಲಿ ಲಭ್ಯ ಇದ್ದು, ಜೊತೆಗೆ ಡಾರ್ಕ್ ಅಥವಾ ಪಿಂಕ್ ಐನಲ್ಲಿಯೂ ಸಿಗುತ್ತವೆ. ಆದರೆ ಭಾರತದ ಮಟ್ಟಿಗೆ ಸ್ಟ್ಯಾಂಡರ್ಡ್ ಪ್ರಕಾರದ ಬಿಳಿ ಇಲಿಗಳು ಅಧಿಕವಾಗಿ ಲಭ್ಯವಾಗುತ್ತವೆ. ಇಲಿಗಳಲ್ಲಿ ಮೇಲನ್ನ ಬಕ್ ಎಂದು, ಫೀಮೇಲ್ ಮತ್ತು ಮರಿಗಳನ್ನ ಕಿಟನ್ ಎಂದು ಕರೆಯುತ್ತಾರೆ.
ಇವು ಸೋಷಿಯಲ್ ಅನಿಮಲ್ಗಳಾಗಿದ್ದು ಒಂಟಿಯಾಗಿರಲು ಬಯಸಲ್ಲ. ಹಾಗಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಇಲಿಗಳನ್ನು ಸಾಕಬೇಕು. ಹಾಗಂತ ಗಂಡು ಹೆಣ್ಣನ್ನು ಸಾಕಿದಾಗ ಅಧಿಕ ಮರಿಗಳು ಜನಿಸಿ ನಿಮಗೆ ಕಿರಿಕಿರಿ ಎನಿಸುತ್ತೆ ಎಂದಾದಲ್ಲಿ ಒಂದೇ ಲಿಂಗದ ಅಂದ್ರೆ ಕೇವಲ ಹೆಣ್ಣು ಅಥವಾ ಗಂಡುಗಳನ್ನು ಸಾಕಬೇಕು. ಇನ್ನು ಮರಿ ಆಯ್ಕೆ ಮಾಡುವುದು ಹೇಗೆಂದರೆ, ಇಲಿ ಕೊಳ್ಳುವಾಗ 5-6 ವಾರ ಪ್ರಾಯದ ಮರಿಗಳನ್ನು ಕೊಳ್ಳಬೇಕು. ಚಿಕ್ಕ ಪ್ರಾಯದವು ಅಷ್ಟು ಸೂಕ್ತ ಅಲ್ಲ. ಮರಿಗಳ ಕಣ್ಣು ಮತ್ತು ಮೂಗಿನಿಂದ ಯಾವುದೇ ರೆಡ್ ಡಿಸ್ಚಾರ್ಜ್ ಇರಬಾರದು. ಇಲಿಗಳಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದಂತೆ ರೋಗ ಸಾಧ್ಯತೆ ಅಧಿಕ. ಹಾಗಾಗಿ ಅವುಗಳ ಉಸಿರಾಟ ಕರ್ಕಶವಾಗಿರಬಾರದು. ಸಹಜವಾದ ಉಸಿರಾಟ ಹೊಂದಿರಬೇಕು. ದೇಹದ ಮೇಲೆ ಗಾಯ, ಋಣ, ಗಡ್ಡೆಗಳಿರಬಾರದು. ಕಣ್ಣುಗಳು ನೀರು ತುಂಬಿರಬಾರದು. ಡಲ್ ಆದ ಕೋಟ್ ಹೊಂದಿರಬಾರದು. ಬೇದಿಯ ಯಾವುದೇ ಲಕ್ಷಣಗಳು ಇರದಂತಹ ಇಲಿ ಮರಿಗಳನ್ನು ಆಯ್ದುಕೊಳ್ಳಬೇಕು. ನಂತರ ಅವುಗಳ ಕೇಜ್ ಬಗ್ಗೆ ಹೇಳಬೇಕು ಎಂದಾದರೆ, ಒಂದು ಇಲಿಗೆ ಕನಿಷ್ಠ 2 ಅಡಿ ಜಾಗ ಬೇಕು. ಕೇಜ್ ದೊಡ್ಡದು, ಎತ್ತರವಾದದ್ದು ಆಗಿದ್ದು ವೈರ್ ಕೇಜ್ ಆಗಿರಬೇಕು. ಕಾರಣ, ಗ್ಲಾಸ್ ಅಕ್ವೇರಿಯಂಗಳಲ್ಲಿ ಉಸಿರುಗಟ್ಟಿ ಸಾಯುವ ಸಂಭವವೂ ಇರುತ್ತದೆ. ಇವು ಕೇಜ್ ಮೇಲೆ ಏರಿ ಬರುವ ಸಾಧ್ಯತೆ ಇರುವುದರಿಂದ ಮೇಲ್ಭಾಗ ಮುಚ್ಚಿರಬೇಕು. ಕೆಳಭಾಗವು ಸಾಲಿಡ್ ಬೇಸ್ ಅಂದ್ರೆ ಸಮತಟ್ಟಾದ ತಳ ಹೊಂದಿದ್ದು ವೈರ್ ಬೇಸ್ ಆಗಿರಬಾರದು. ವೈರ್ ಬೇಸ್ಗಳಲ್ಲಿ ಕಾಲು ಸಿಲುಕಿ ಗಾಯಗಳಾಗುವ ಅಥವಾ ಬಂಬಲ್ ಫುಟ್ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಕೇಜ್ ವೈರ್ ಬೇಸ್ ಹೊಂದಿರುವುದು, ಕೇಜ್ನ ಸ್ವಚ್ಛತೆ ಕಾಪಾಡದಿರುವುದು, ತಳಭಾಗ ಹಸಿಯಾಗಿಯೇ ಇರುವುದರಿಂದ ಬಂಬಲ್ ಫುಟ್ ಸೋಂಕು ಉಂಟಾಗುತ್ತದೆ. ಇಲಿಗಳಿಗೆ 65ರಿಂದ 75 ಡಿಗ್ರಿ ಫ್ಯಾರನೈಟ್ ಉಷ್ಣಾಂಶವಿದ್ದರೆ ಉತ್ತಮ. ಹಾಗಾಗಿ ಕೇಜ್ ಅನ್ನ ಅಧಿಕ ಉಷ್ಣಾಂಶವಿರುವಲ್ಲಿ, ಸೂರ್ಯನ ಬಿಸಿಲಿಗೆ ನೇರವಾಗಿ ಮತ್ತು ಅಧಿಕ ಸದ್ದುಗದ್ದಲ ಇರುವೆಡೆ ಇಡಬಾರದು. ಕೇಜ್ ಅನ್ನ ನೆಲದ ಮೇಲೆ ಇಡಬಾರದು. ಸಾಧ್ಯವಾದಷ್ಟು ಎತ್ತರದ ಪ್ರದೇಶ ಅಥವಾ ಟೇಬಲ್ ಮೇಲ್ಗಡೆ ಇಡಬೇಕು. ಕೇಜ್ ಕೆಳಗೆ ಬೆಡ್ಡಿಂಗ್ ಆಗಿ ಮರದ ಹೊಟ್ಟು ಅಥವಾ ಮುದ್ರಿತವಾಗದ ಹಾಳೆಗಳನ್ನು ಹಾಸಿ ಬೆಡ್ಡಿಂಗ್ ತಯಾರಿಸಬಹುದು. ಪೈನ್ ಮತ್ತು ಸಿಡಾರ್ ಮರದ ಸೇವಿಂಗ್ಸ್ ಅನ್ನ ಬೆಡ್ಡಿಂಗ್ ಆಗಿ ಬಳಸಬಾರದು. ಬೆಡ್ಡಿಂಗ್ ಆಗಿ ಬಳಸುವ ವಸ್ತುಗಳ ಸಹ ಪೆಟ್ ಶಾಪ್ ಮತ್ತು ಆನ್ಲೈನ್ ನಲ್ಲಿ ಲಭ್ಯ ಇವೆ. ಚಳಿಗಾಲದಲ್ಲಿ ಹೆಚ್ಚಿನ ಬೆಡ್ಡಿಂಗ್ ಅನ್ನ ಒದಗಿಸಬೇಕು. ಇವುಗಳಿಗೆ ಅಡಗಿ ಕೂರಲು ಅನುಕೂಲವಾಗುವಂತೆ ನೆಸ್ಟ್ ಅಥವಾ ಹೈಡಿಂಗ್ ಟೈಗಳನ್ನು ಇಡಬೇಕು. ಅವು ಲಭ್ಯವಾಗದಿದ್ದರೆ ದೊಡ್ಡ ಪೈಪ್ ಅಥವಾ ಬಾಕ್ಸ್ಗಳನ್ನು ಆ ರೀತಿ ಮಾರ್ಪಡಿಸಿ ಕೇಜ್ ಒಳಗೆ ಇಡಬೇಕು. ಇವು ಮೇಲೆ ಹತ್ತಲು ಇಳಿಯಲು ಇಷ್ಟಪಡುವುದರಿಂದ ಅವುಗಳಿಗೆ ಆ ರೀತಿ ಆಡಲು ಸಹಾಯಕವಾಗುವಂತೆ ಟಾಯ್ಗಳನ್ನು ಇಡಬೇಕು. ಕೇಜ್ ಅನ್ನ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು. ನಿಯಮಿತವಾಗಿ ಬೆಡ್ಡಿಂಗ್ ಅನ್ನ ಬದಲಾಯಿಸಬೇಕು. ಪ್ರತಿದಿನ ಕೇಜ್ ಒಳಗೆ ಚೆಲ್ಲಿದ ವ್ಯರ್ಥ ಮತ್ತು ಹಸಿ ಪದಾರ್ಥಗಳನ್ನು ತೆಗೆಯಬೇಕು. ಕೇಜ್ ಅನ್ನ ತೊಳೆದಾಗ ಬ್ಲೀಚಿಂಗ್ ನಂತಹ ಹಾನಿಕಾರಕ ಕೆಮಿಕಲ್ ಬಳಸಿ ಸ್ವಚ್ಛಗೊಳಿಸಬಾರದು. ಇದು ಅದರ ಉಸಿರಾಟಕ್ಕೆ ಸಮಸ್ಯೆಯನ್ನ ತರುತ್ತದೆ. ಹಾಗಾಗಿ ವಿನೆಗರ್ ವಾಟರ್ನಿಂದ ಅದರ ಕೇಜ್ ಮತ್ತು ಎಲ್ಲಾ ಪರಿಕರಗಳನ್ನು ತೊಳೆದು ಒಣಗಿಸಿ ಕೇಜ್ ಸಿದ್ಧಪಡಿಸಿದ ನಂತರವೇ ಇಲಿಗಳನ್ನು ಒಳಗೆ ಬಿಡಬೇಕು. ನೆಕ್ಸ್ಟ್, ಇವುಗಳ ಕೇರ್ ಬಗ್ಗೆ ಹೇಳಬೇಕು ಎಂದರೆ, ಹಲವಾರು ಜನ ಇವುಗಳನ್ನ ಡರ್ಟಿ ಅನಿಮಲ್ಗಳೆಂದೇ ಭಾವಿಸುತ್ತಾರೆ. ಆದರೆ ಇವು ಸದಾ ಸ್ವಚ್ಛವಾಗಿರಲು ಬಯಸುತ್ತವೆ. ಹಾಗಾಗಿ ತಮ್ಮನ್ನೇ ತಾವು ಗ್ರೂಮ್ ಮಾಡಿಕೊಂಡು ಶುಚಿಯಾಗಿರುತ್ತವೆ. ಇನ್ನು ಬೇಸಿಗೆ ದಿನಗಳಲ್ಲಿ ನೀರಿನ ಅಗಲವಾದ ಬೌಲ್ ಒಂದನ್ನ ಕೇಜ್ ಒಳಗೆ ಇಟ್ಟು ಅವುಗಳಿಗೆ ಸ್ನಾನ ಮಾಡಲು ವ್ಯವಸ್ಥೆ ಮಾಡಿಕೊಡಬೇಕು. ಹಾಗೆ ಇವುಗಳ ಫೀಡಿಂಗ್ ಬಗ್ಗೆ ಹೇಳೋದಾದ್ರೆ, ಇವು ಬಹುಪಾಲು ಸಸ್ಯಾಹಾರಿಗಳಾಗಿದ್ದು ಕಮರ್ಷಿಯಲ್ ರ್ಯಾಟ್ ಫುಡ್, ತಾಜಾ ತರಕಾರಿ, ಹಣ್ಣುಗಳು ಮತ್ತು ಕಾಳುಗಳನ್ನು ಕೊಡಬಹುದು. ಇವುಗಳಿಗೆ ಶೇಂಗಾ, ಸೂರ್ಯಕಾಂತಿ ಬೀಜಗಳನ್ನು ರೆಗ್ಯುಲರ್ ಆಗಿ ನೀಡದೆ ವಾರಕ್ಕೆ 1-2 ಬಾರಿ ಟ್ರೀಟ್ ರೂಪದಲ್ಲಿ ನೀಡಬೇಕು. ಏಕೆಂದರೆ ಈ ಬೀಜಗಳ ಸೇವನೆ ಇಲಿಗಳಲ್ಲಿ ಸ್ಕಿನ್ ಪ್ರಾಬ್ಲಮ್ಗೆ ಕಾರಣವಾಗುತ್ತದೆ ಎನ್ನುತ್ತಾರೆ ತಜ್ಞರು. ಇಲಿಗಳಿಗೆ ಸಿಹಿ ಪದಾರ್ಥಗಳನ್ನು ನೀಡಿದಲ್ಲಿ ಅಲ್ಲಿನ ಸಮಸ್ಯೆ ದಡುತಿತನಗಳು ತಲೆದೋರುತ್ತವೆ. ಪೀನಟ್ ಬಟರ್, ಕ್ಯಾರಮಲ್, ಸ್ನ್ಯಾಕ್ಸ್ ಮತ್ತು ಜೆಲ್ಲಿ ಬೀನ್ ನಂತಹ ಅಂಟಾದ ಆಹಾರ ನೀಡಿದಾಗ ಆಹಾರವು ಗಂಟಲಲ್ಲಿ ಸಿಲುಕುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇಂತಹ ಆಹಾರಗಳನ್ನು ದೂರ ಮಾಡಬೇಕು. ಸದಾ ಶುದ್ಧ ತಾಜಾ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೌಲ್ ಬದಲಾಗಿ ಸಿಪ್ಪರ್ ಬಾಟಲ್ ಆದರೆ ಸೂಕ್ತ. ಹಾಗೆ ಬೌಲ್ ಮತ್ತು ಸಿಪ್ಪರ್ ಬಾಟಲ್ಗಳ ಸ್ವಚ್ಛತೆಗೆ ಗಮನ ಕೊಡಬೇಕು. ನೆಕ್ಸ್ಟ್, ಹ್ಯಾಂಡ್ಲಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ಇಲಿಗಳನ್ನ ಸಣ್ಣದಿದ್ದಾಗಿನಿಂದಲೇ ಹ್ಯಾಂಡಲ್ ಮಾಡುವುದನ್ನು ರೂಢಿ ಮಾಡಬೇಕು. ಬಾಲ ಹಿಡಿದು ಎಂದಿಗೂ ಎತ್ತಬಾರದು. ಒಂದು ಕೈಯಿಂದ ಎದೆ ಬಳಿ, ಮತ್ತೊಂದು ಕೈಯಿಂದ ಹಿಂದಿನ ಕಾಲಿಗೆ ಸಪೋರ್ಟ್ ಆಗಿ ಹಿಡಿದು ಎತ್ತಿಕೊಳ್ಳಬೇಕು. ಇವನ್ನು ಎಂದಿಗೂ ಬಿಗಿಯಾಗಿ ಹಿಡಿಯುವುದು, ಇಚುಕುವುದು ಮಾಡಬಾರದು. ಇವುಗಳಿಗೆ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಪದ್ಧತಿ ಮೂಲಕ ಟ್ರಿಕ್ಸ್ ಗಳನ್ನು ಮಾಡುವಂತೆ ಟ್ರೈನಿಂಗ್ ಅನ್ನು ಸಹ ಕೊಡಬಹುದು. ಇನ್ನು ಇವುಗಳ ಬಾಡಿ ಲ್ಯಾಂಗ್ವೇಜ್ ಮತ್ತು ಬಿಹೇವಿಯರ್ ಬಗ್ಗೆ ಹೇಳಬೇಕು ಎಂದರೆ, ಇವು ಮೂತ್ರ ಮಾಡಿಕೊಂಡು ತಮ್ಮ ಗಡಿಗಳನ್ನು ಗುರುತಿಸಿಕೊಳ್ಳುತ್ತವೆ. ಇಲಿಗಳು ಕಿವಿ ಹಿಂದಕ್ಕೆ ಮಾಡಿ ತಲೆ ತಗ್ಗಿಸಿ ಕೆಳಗೆ ಮಲಗಿದರೆ ನಮಗೆ ನಮ್ರತೆ ಸೂಚಿಸಿದಂತೆ. ಕೂದಲು ನಿಮಿರಿಸಿ ಬಿಲ್ಲಿನಂತೆ ಹಿಂದಕ್ಕೆ ಬಾಗಿ ನಿಂತರೆ ಭಯ ಅಥವಾ ಕೋಪವನ್ನು ಸೂಚಿಸಿದಂತೆ.
ಇಲಿಗಳ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಇವುಗಳಲ್ಲಿ ಉಸಿರಾಟದ ಸೋಂಕು, ಗಡ್ಡೆಗಳು, ನಿರ್ಜಲೀಕರಣ, ಬೇದಿ, ಕಿವಿಯ ಕಣ್ಣಿನ ಸೋಂಕು, ಕೂದಲು ಉದುರುವಿಕೆ, ಹೀಟ್ ಸ್ಟ್ರೋಕ್, ಯೋನಿಯ ಸ್ರವಿಕೆ, ಬಾವು, ಚರ್ಮವ್ಯಾಧಿಗಳಂಥ ಅನೇಕ ಸಮಸ್ಯೆಗಳು ಕಂಡುಬರುತ್ತವೆ. ಹಾಗಾಗಿ ಪ್ರತಿದಿನ ಅವುಗಳನ್ನು ಗಮನಿಸಬೇಕು. ಆಹಾರ ತಿನ್ನದಿರುವುದು, ಅಧಿಕ ಬಾಯಾರಿಕೆ, ಚಟುವಟಿಕೆ ಇಲ್ಲದಿರುವುದು, ಕೆಂಪು ಮೂತ್ರ, ತೂಕ ಕಡಿಮೆ ಆಗುವುದು, ಜೋರಾದ ಅಥವಾ ಕರ್ಕಶ ಉಸಿರಾಟ, ಬೇದಿ, ಗಾಯ, ಸ್ರವಿಕೆ, ಬಾವು, ಗಡ್ಡೆಗಳಲ್ಲದೆ ಹೆಡ್ ಟಿಲ್ಟ್ ಆಗಿರುವಂತಹ ಲಕ್ಷಣಗಳು ಕಂಡು ಬಂದರೆ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಬೇಕು. ಇದಿಷ್ಟು ರ್ಯಾಟ್ ಕೇರ್ ಕುರಿತ ಮಾಹಿತಿ. ಮೊಲದ ತರಹ ಮತ್ತೊಂದು ಆಕರ್ಷಕ ಪೆಟ್ ಎಂದರೆ ಚಿಂಚಿಲ. ಇವುಗಳ ಮೂಲ ಚಿಲಿ ಮತ್ತು ಪೆರುವಾಗಿದೆ. ಇವು ದಂಶಕ ಅಂದರೆ ರೋಡೆಂಟ್ಸ್ಗಳಾಗಿದ್ದು 1 ರಿಂದ 1.5 ಪೌಂಡ್ ತೂಗುತ್ತವೆ. ದುಂಡಾದ ಕಿವಿ, ದುಂಡಾದ ಕಣ್ಣುಗಳಿಂದಾಗಿ ಗಮನ ಸೆಳೆಯುವ ಇವು ದಟ್ಟವಾದ, ಉದ್ದನೆಯ, ಮೃದುವಾದ ಕೂದಲನ್ನು ಹೊಂದಿರುತ್ತವೆ. ಗ್ರೇ, ಟ್ಯಾನ್, ಬ್ಲ್ಯಾಕ್ ಅಂಡ್ ವೈಟ್ ಬಣ್ಣದಲ್ಲಿ ಲಭ್ಯವಾಗುವ ಇವು ಗರಿಷ್ಠ 20 ವರ್ಷದವರೆಗೂ ಜೀವಿಸಬಲ್ಲವು. ಚಿಂಚಿಲಗಳು ನೈಸರ್ಗಿಕ ಆವಾಸಗಳಲ್ಲಿ ಗುಂಪು ಗುಂಪಾಗಿ ಬಿಲಗಳನ್ನು ಕೊರೆದು ಜೀವಿಸುತ್ತವೆ. ಹಾಗಾಗಿ ಇವನ್ನು ಎಂದಿಗೂ ಜೋಡಿಯನ್ನಾಗಿಯೇ ಸಾಕಬೇಕು. ಇವನ್ನು ಸಾಕಬೇಕಾದಾಗ ಗಮನಿಸಬೇಕಾದ ಅಂಶಗಳು ಇಂತಿವೆ. ಪ್ರಥಮವಾಗಿ ಪಂಜರ. ಇವಕ್ಕೆ ಸಾಕಷ್ಟು ದೊಡ್ಡದಾದ ಕೇಜ್ ಆದರೆ ಉತ್ತಮ. ಕನಿಷ್ಠವೆಂದರೂ 16 ಇಂಚು ಉದ್ದ, 20 ಇಂಚು ಅಗಲ ಮತ್ತು 16 ಇಂಚು ಎತ್ತರದ ಪಂಜರವಾದರೂ ಬೇಕೇ ಬೇಕು. ದೊಡ್ಡ ಪಂಜರವಾದರೆ ಅವಕ್ಕೆ ಆಡಲು, ವಿಶ್ರಮಿಸಲು ನೆರವಾಗುತ್ತದೆ. ಕೇಜ್ನ ತಳಭಾಗದಲ್ಲಿ ಪೇಪರ್ ಬೆಡ್ಡಿಂಗ್ ಹಾಕಬೇಕು. ಕೇಜ್ನ ಒಳಭಾಗದಲ್ಲಿ ಫುಡ್ ಬೌಲ್, ನೀರಿನ ಸಿಪ್ಪರ್ ಬಾಟಲ್ ವ್ಯವಸ್ಥೆ ಮಾಡಬೇಕು. ಸುರಂಗ, ಪೈಪ್, ಚ್ಯೂವಿಂಗ್ ಟಾಯ್ಗಳು ಮತ್ತು ಹೈಡಿಂಗ್ ಟಾಯ್ಗಳನ್ನು ಇಡಬೇಕು. ಈ ಟಾಯ್ಗಳು ಸಹ ಚ್ಯೂ ಪ್ರೂಫ್ ಆಗಿರಬೇಕು. ಸಾಲಿಡ್ ಫ್ಲೋರ್ ಹೊಂದಿದ ದೊಡ್ಡ ಎಕ್ಸಸೈಸ್ ವೀಲ್ ಇಡಬೇಕು. 75 ಡಿಗ್ರಿ ಫ್ಯಾರನೈಟ್ನಿಂದ 78 ಡಿಗ್ರಿ ಫ್ಯಾರನೈಟ್ ಉಷ್ಣತೆ ಇವುಗಳಿಗೆ ಸೂಕ್ತ. ಅದಕ್ಕಿಂತ ಅಧಿಕ ಉಷ್ಣತೆ ಇವುಗಳಿಗೆ ಹಾನಿಕಾರಕ. ಕೇಜ್ಗಳನ್ನು ಅಧಿಕ ಉಷ್ಣತೆ ಇರುವಲ್ಲಿ ಇಡಬಾರದು. ಇವು ಉಷ್ಣತೆಗೆ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿಲ್ಲ. ಹಾಗಾಗಿ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರುತ್ತದೆ. ಪಂಜರವನ್ನು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು. ಎರಡನೆಯದಾಗಿ ಫೀಡಿಂಗ್ ಬಗ್ಗೆ ನೋಡೋಣ. ಇವು ಮುಖ್ಯವಾಗಿ ಹುಲ್ಲನ್ನು ತಿನ್ನುತ್ತಿದ್ದು ಕಮರ್ಷಿಯಲ್ ರೆಡಿಮೇಡ್ ಫುಡ್, ಕಾಳು ಮತ್ತು ಡ್ರೈಡ್ ಫ್ರೂಟ್ಗಳನ್ನು ಕೊಡಬಹುದು. ಕೆಲವೇಳೆ ತಮ್ಮ ಮಲವನ್ನು ತಾವೇ ತಿನ್ನುತ್ತವೆ. ಇದು ಸಹಜ ಪ್ರವೃತ್ತಿಯಾಗಿದ್ದು ಇದರಿಂದ ಅವು ದೇಹಗತ್ಯವಾದ ಪೋಷಕಾಂಶಗಳನ್ನು ಪಡೆಯುತ್ತವೆ. ಇವುಗಳಿಗೆ ಸದಾ ನೀರಿನ ವ್ಯವಸ್ಥೆ ಮಾಡಬೇಕು. ಮೂರನೆಯದಾಗಿ ಇವುಗಳ ಬ್ರೀಡಿಂಗ್ ಬಗ್ಗೆ ನೋಡೋದಾದರೆ ಇವು 8 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತವೆ. ಇವು ಋತುಮಾನಿಕವಾಗಿ ಬೆದೆಗೆ ಬರುತ್ತಿದ್ದು ಅಕ್ಟೋಬರ್ನಿಂದ ಮೇ ಅವಧಿಯಲ್ಲಿ ಈಟ್ಗೆ ಬರಬಹುದು. ಹೆಣ್ಣು ಈಟಿಗೆ ಬಂದಾಗ ಗಂಡು ಅದನ್ನು ಗ್ರೂಮ್ ಮಾಡುತ್ತಾ ಮೇಲೇರುತ್ತದೆ. ಈ ವೇಳೆ ಕೆಲವು ಬಾರಿ ಹೆಣ್ಣು ಗಂಡಿನ ಮೇಲೆ ಅಗ್ರೆಸಿವ್ ಆಗುವ ಸಾಧ್ಯತೆಯೂ ಇದೆ. ಇವು 110 ದಿನಗಳ ದೀರ್ಘ ಗರ್ಭಾವಧಿಯನ್ನು ಹೊಂದಿವೆ. ಮರಿಗಳು ಜನಿಸಿದಾಗಲೇ ಕಣ್ಣುಗಳನ್ನು ತೆರೆದಿರುತ್ತವೆ. ಜೊತೆಗೆ ಆ ವೇಳೆಗೆ ಓಡುವ, ಹಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ದೇಹ ಸಂಪೂರ್ಣವಾಗಿ ಕೂದಲಿನಿಂದ ಆವೃತವಾಗಿರುತ್ತದೆ. ನವಜಾತ ಮರಿಗಳು ಸುಮಾರು 2 ಔನ್ಸ್ನಷ್ಟು ದೇಹ ತೂಕವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ 2 ಮರಿಗಳನ್ನು ಹಾಕುತ್ತವೆ. ಗರಿಷ್ಠವೆಂದರೆ 6 ಮರಿಗಳವರೆಗೂ ಹಾಕಬಹುದು. ತಾಯಿ ಮರಿಗಳ ಬಗ್ಗೆ ಹೆಚ್ಚು ಪ್ರೊಟೆಕ್ಟಿವ್ ಆಗಿದ್ದು ಮರಿಗಳ ಬಳಿ ಯಾರಾದರೂ ಬಂದರೆ ಮುಟ್ಟಿದರೆ ಅಗ್ರೆಸಿವ್ ಆಗುತ್ತವೆ. ಚಿಂಚಿಲಗಳು ಭಯಗೊಂಡಾಗ ಕಚ್ಚುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಹುಷಾರಾಗಿರಬೇಕು. ತಾಯಿ ಚಿಂಚಿಲ ಮರಿಗಳಿಗೆ ಹಾಲು, ಬೆಚ್ಚನೆ ಮಡಿಲು ಮತ್ತು ರಕ್ಷಣೆ ನೀಡಿ ಸಲಹುತ್ತದೆ. ಕೆಲವು ಗಂಡು ಚಿಂಚಿಲಗಳು ಎಕ್ಸಲೆಂಟ್ ಫಾದರ್ಗಳಾದರೆ ಮತ್ತೆ ಕೆಲವು ಗಂಡುಗಳು ತಮ್ಮ ಕಿಟ್ ಅಂದರೆ ಮರಿಗಳನ್ನು ಕೊಲ್ಲಲು ಯತ್ನಿಸಬಹುದು. ಮರಿಗಳು 1 ವಾರದ ನಂತರ ಸಾಲಿಡ್ ಫುಡ್ ಸೇವಿಸುವ ಸಾಮರ್ಥ್ಯವನ್ನು ಪಡೆದರೂ ಅವು 8 ವಾರದವರೆಗೂ ತಾಯಿ ಹಾಲನ್ನು ಅವಲಂಬಿಸಿರುತ್ತವೆ. 8 ವಾರದ ನಂತರ ಅವು ಸ್ವತಂತ್ರವಾಗಿ ಜೀವಿಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ. 4ನೆಯದಾಗಿ ಆರೋಗ್ಯ ಮತ್ತು ಆರೈಕೆ ಬಗ್ಗೆ ಹೇಳೋದಾದರೆ ಆಲಸ್ಯ, ಹಸಿವಾಗದಿರುವುದು, ಅಧಿಕ ನೀರು ಸೇವನೆ, ಜಡ ಕೂದಲು, ಬೇದಿ, ಮಲಬದ್ಧತೆ, ಉಸಿರಾಟದಲ್ಲಿ ತೊಂದರೆಯಂತಹ ಇತರೆ ಅನಾರೋಗ್ಯಕರ ಲಕ್ಷಣ ಕಂಡು ಬಂದರೆ ಕೂಡಲೇ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸಬೇಕು. ಹ್ಯಾಮ್ಸ್ಟರ್ಗಳು ರೋಡೆಂಟ್ಸ್ಗಳ ವರ್ಗಕ್ಕೆ ಸೇರಿದ ಇಲಿ ಥರದ ಮರುಭೂಮಿ ಪ್ರಾಣಿಗಳಾಗಿವೆ. ಇದರಲ್ಲಿ 25 ಪ್ರಭೇದಗಳು ಕಂಡುಬರುತ್ತವೆ.
ಹ್ಯಾಮ್ಸ್ಟರ್ಗಳನ್ನು ಪೆಟ್ಟಾಗಿ ಮತ್ತು ಲ್ಯಾಬೊರೇಟರಿ ಆನಿಮಲ್ಗಳಾಗಿಯೂ ಸಾಕುತ್ತಾರೆ. ಪಾಕೆಟ್ ಪೆಟ್ಸ್ ಎಂದು ಕರೆಯಲಾಗುವ ಇವನ್ನು 1930ರಿಂದಲೂ ಪೆಟ್ಟಾಗಿ ಸಾಕಲಾಗುತ್ತಿದೆ. ಹಾಗಾದರೆ ಬನ್ನಿ ಗೆಳೆಯರೇ, ಇವುಗಳನ್ನು ಸಾಕುವ ವಿಧಾನದ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಸಿಗುವಂತಹ ಜನಪ್ರಿಯ ಹ್ಯಾಮ್ಸ್ಟರ್ ಬ್ರೀಡ್ಗಳೆಂದರೆ ಸಿರಿಯನ್ ಹ್ಯಾಮ್ಸ್ಟರ್ ಅಥವಾ ಗೋಲ್ಡನ್ ಹ್ಯಾಮ್ಸ್ಟರ್. ಇದು 7 ಇಂಚಿನವರೆಗೆ ಬೆಳೆಯುತ್ತದೆ. ಮತ್ತೊಂದು ಅತಿ ಚಿಕ್ಕ ಗಾತ್ರದ ಡ್ರಾಫ್ ಹ್ಯಾಮ್ಸ್ಟರ್, ಇದು 4 ಇಂಚಿನವರೆಗೆ ಬೆಳೆಯುತ್ತದೆ. ಸಾಮಾನ್ಯವಾಗಿ 3 ರಿಂದ 7 ವಾರದ ಮರಿಗಳು ಮಾರಾಟಕ್ಕೆ ಲಭ್ಯ ಇರುತ್ತವೆ. ನಾವು ಅವುಗಳನ್ನು ಕೊಳ್ಳಬಹುದು. ಇನ್ನು ಅವುಗಳ ಕೇಜ್ ಬಗ್ಗೆ ಹೇಳೋದಾದರೆ, ಅವುಗಳಿಗೆಂದೇ ರೂಪಿಸಲಾದ ಹ್ಯಾಮ್ಸ್ಟರ್ ಕೇಜ್ಗಳು ಪೆಟ್ ಶಾಪ್ಗಳಲ್ಲಿ ಸಿಗುತ್ತವೆ. ಅದರ ಒಳಗೆ ಅವುಗಳ ಆಟಕ್ಕೆ ಕೆಲ ಟಾಯ್ಗಳು ಇರುತ್ತವೆ. ತಳಭಾಗಕ್ಕೆ 1-2 ಇಂಚು ಭತ್ತದ ಹೊಟ್ಟು, ತೌಡು ಅಥವಾ ಪೇಪರ್ ತುಣುಕನ್ನು ಹಾಕಿ ಹ್ಯಾಮ್ಸ್ಟರ್ಗಳನ್ನು ಬಿಡಬಹುದು. ಇಲ್ಲದಿದ್ದರೆ ಸಾಮಾನ್ಯ ಬರ್ಡ್ ಕೇಜ್ನಲ್ಲಿ ಹಾಕಬಹುದು. ಆದರೆ ಅದರಲ್ಲಿನ ಕಂಬಿಗಳ ಮಧ್ಯದ ಅಂತರ ಕಡಿಮೆ ಇರುವಂಥದ್ದು ಆದರೆ ಕ್ಷೇಮ. ಬರ್ಡ್ ಕೇಜ್ನ ತಳಭಾಗಕ್ಕೆ ಪೇಪರ್ ಹರಡಿ ಅದರ ಮೇಲೆ ಹೊಟ್ಟು ಹರಡಿ ಅದರ ಮೇಲೆ ಹ್ಯಾಮ್ಸ್ಟರ್ಗಳನ್ನು ಬಿಡಬೇಕು. ಹ್ಯಾಮ್ಸ್ಟರ್ಗಳು ಬಿಲದಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಾದ್ದರಿಂದ ಇದು ಕೇಜ್ನ ಒಳಗೆ ಅಡಗಿ ವಿಶ್ರಮಿಸಲು ಸಹಕಾರಿಯಾಗುವಂತೆ ಪೈಪ್ ಅಥವಾ ಇನ್ನಾವುದೇ ಪರಿಕರಗಳನ್ನು ಇಡಬೇಕು. ಹಾಗೆ ಇದಕ್ಕೆ ಎಕ್ಸಸೈಸ್ ಟಾಯ್ಗಳನ್ನು ಒದಗಿಸಿದಲ್ಲಿ ಉತ್ತಮ. ಎರಡನೆಯದಾಗಿ ಕೇಜ್ ಮೇಂಟೆನೆನ್ಸ್ ಬಗ್ಗೆ ಹೇಳೋದಾದರೆ, ವಾರಕ್ಕೆ 1 ಅಥವಾ 2 ಬಾರಿ ಕೇಜನ್ನು ಸ್ವಚ್ಛಗೊಳಿಸಬೇಕು. ತಳಭಾಗದ ಹೊಟ್ಟನ್ನು ತೆಗೆದು ಬೇರೆ ಹೊಟ್ಟು ಹಾಕಬೇಕು. ಪೆಟ್ ಸ್ಟೋರ್ಗಳಲ್ಲಿ ಈ ಹೊಟ್ಟನ್ನು ಸಹ ಮಾರಲಾಗುತ್ತದೆ. ಇಲ್ಲದಿದ್ದರೆ ನ್ಯೂಸ್ ಪೇಪರನ್ನು ತುಂಡು ಮಾಡಿಯೂ ಸಹ ತಳಭಾಗಕ್ಕೆ ಹಾಕಬಹುದು. ಕೇಜ್ ಒಳಗೆ ನೀರು ಚೆಲ್ಲಿ ಒದ್ದೆಯಾಗದಂತೆ ಗಮನ ಹರಿಸಬೇಕು. ಹ್ಯಾಮ್ಸ್ಟರ್ಗಳು ಒದ್ದೆಯಾದಲ್ಲಿ ಅವುಗಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೂರನೆಯದಾಗಿ ಅದರ ಫೀಡಿಂಗ್ ಬಗ್ಗೆ ಹೇಳೋದಾದರೆ, ಹ್ಯಾಮ್ಸ್ಟರ್ಗಳಿಗೆಂದೇ ಪ್ರತ್ಯೇಕವಾಗಿ ರೂಪಿಸಲಾದ ಪಿಲೆಟ್ ಫುಡ್ ಸಿಗುತ್ತದೆ. ಈ ಪಿಲೆಟ್ ಫುಡ್ ಬಳಸೋದಾದರೆ 75% ಪಿಲೆಟ್ ಫುಡ್, 15% ಸೊಪ್ಪು ತರಕಾರಿ, 5% ಸೇಬು ಬಾಳೆ ಕಲ್ಲಂಗಡಿಯಂತಹ ಹಣ್ಣುಗಳು, 5% ಒಣ ದ್ರಾಕ್ಷಿ ಮತ್ತು ಕುದುರೆ ಮೆಂತೆ ಸೊಪ್ಪನ್ನು ಬಳಸಬಹುದು. ಈ ಥರ ಆಹಾರ ನೀಡಬಹುದು. ಇನ್ನು ಪಿಲೆಟ್ ಫುಡ್ ಬಳಸುವುದಿಲ್ಲ ಎಂದಾದರೆ ಸಾಮಾನ್ಯ ಹಸಿರೆಲೆ ತರಕಾರಿಗಳು, ಸೌತೆಕಾಯಿ, ಕ್ಯಾರೆಟ್ಗಳನ್ನು ತುರಿದು ಹಾಕಿ ತಿನ್ನಿಸಬಹುದು. ಒಂದು ದಿನಕ್ಕೆ ಮುಂಜಾನೆ ಮತ್ತು ಸಂಜೆ 2 ಬಾರಿ ಆಹಾರ ನೀಡಿದರೆ ಸಾಕು. ಸಾಮಾನ್ಯವಾಗಿ ಮೊಲ, ಇಲಿಗಳಂತಹದ್ದೇ ಆಹಾರವನ್ನು ಇವು ಸಹ ತಿನ್ನುತ್ತವೆ. ಹಾಗೆಯೇ ಕಟ್ಟಿಗೆ ತುಂಡು, ಡಾಗ್ ಬಿಸ್ಕೆಟ್ಗಳನ್ನು ನೀಡಿದರೆ ಅದನ್ನು ಹ್ಯಾಮ್ಸ್ಟರ್ಗಳು ಕಚ್ಚುವುದರಿಂದ ಅವುಗಳ ಹಲ್ಲಿನ ತೀವ್ರಗತಿಯ ಬೆಳವಣಿಗೆಯನ್ನು ಕುಂಠಿತಗೊಳಿಸಲು ಇದು ನೆರವಾಗುತ್ತದೆ. ಹಾಗೆಯೇ ಸದಾಕಾಲ ನೀರು ಇರುವಂತೆ ನೋಡಿಕೊಳ್ಳಬೇಕು. ಹಳೆ ನೀರನ್ನು ತೆಗೆದು ಆಗಾಗ ಶುದ್ಧ ನೀರನ್ನು ನೀಡಬೇಕು. ಇನ್ನು ಬೇಸಿಗೆ ದಿನಗಳಲ್ಲಿ ನೀರಿಗೆ ಸ್ವಲ್ಪ ಗ್ಲುಕೋಸ್ ಬೆರೆಸಿ ನೀಡುವುದು ಉತ್ತಮ. ನಾಲ್ಕನೆಯದಾಗಿ ಇದರ ಕೇರ್ ಬಗ್ಗೆ ಹೇಳೋದಾದರೆ, ಇವುಗಳಿಗೆ ಸ್ನಾನ ಮಾಡಿಸುವ ಅಗತ್ಯತೆ ಇಲ್ಲ. ಅವು ತಮ್ಮ ದೇಹವನ್ನು ತಾವೇ ನಿಕ್ಕಿಕೊಂಡು ಸ್ವಚ್ಛಗೊಳಿಸುವುದರಿಂದ ಗ್ರೂಮಿಂಗ್ನ ಅವಶ್ಯಕತೆ ಕೂಡ ಇರುವುದಿಲ್ಲ. ಇವು ನಿಶಾಚರಿಗಳಾದ್ದರಿಂದ ಹಗಲು ನಿದ್ರಿಸಿ ರಾತ್ರಿ ಹೆಚ್ಚು ಆ್ಯಕ್ಟಿವ್ ಆಗಿರುತ್ತವೆ. ಹಾಗಾಗಿ ಇವುಗಳಿಗೆ ರಾತ್ರಿ ಬೆಳಕಿನ ಅಥವಾ ಲೈಟ್ನ ವ್ಯವಸ್ಥೆಯ ಅಗತ್ಯತೆ ಇಲ್ಲ. ಐದನೆಯದಾಗಿ ಇದರ ಬ್ರೀಡಿಂಗ್ ಬಗ್ಗೆ ಹೇಳೋದಾದರೆ, ಸಿರಿಯನ್ ಮತ್ತು ರಷ್ಯನ್ ಹ್ಯಾಮ್ಸ್ಟರ್ಗಳು ಬೇಗನೆ ಅಂದರೆ 4 ರಿಂದ 5 ವಾರಕ್ಕೆಲ್ಲ ಪ್ರಾಯಕ್ಕೆ ಬಂದು ಬಿಡುತ್ತವೆ. ಚೈನೀಸ್ ಹ್ಯಾಮ್ಸ್ಟರ್ಗಳು 2 ರಿಂದ 3 ತಿಂಗಳಿಗೆ ಪ್ರಾಯಕ್ಕೆ ಬಂದರೆ, ರೋಬೋರೋವಸ್ಕಿಸ್ 3 ರಿಂದ 4 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತವೆ. ಹೆಣ್ಣು ತಿಂಗಳಿಗೆ 7 ಬಾರಿ ಬೆದೆಗೆ ಬರುತ್ತದೆ. ಹೆಣ್ಣಿನೊಂದಿಗೆ ಕ್ರಾಸ್ ಆದ ನಂತರ ಗಂಡನ್ನು ಅಗಲಿಸಿ ಬೇರೆ ಕಡೆ ಇಡಬೇಕು. ಇಲ್ಲದಿದ್ದರೆ ಹೆಣ್ಣು ಒಮ್ಮೊಮ್ಮೆ ಅಗ್ರೆಸಿವ್ ಆಗಿ ಗಂಡನ್ನು ಕೊಲ್ಲಬಹುದು ಅಥವಾ ಮರಿ ಹುಟ್ಟಿದಂತಹ ವೇಳೆ ಗಂಡು ಮರಿಗಳಿಗೆ ಜೀವಹಾನಿ ಮಾಡುವಂತಹ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಮೇಟಿಂಗ್ ನಂತರ ಗಂಡು ಹೆಣ್ಣನ್ನು ಅಗಲಿಸಿಡುವುದು ಸೂಕ್ತ. ಹ್ಯಾಮ್ಸ್ಟರ್ಗಳ ಸಂತಾನ ಪ್ರಕ್ರಿಯೆ ಶುರುವಿನಿಂದ ಕೊನೆಯವರೆಗೆ ಕೇವಲ 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಮರಿ ಜನಿಸಿದ ನಂತರ ಮರಿಗಳಿಗೆ 2 ರಿಂದ 3 ವಾರ ತುಂಬುವವರೆಗೂ ಗಂಡನ್ನು ದೂರವೇ ಇಡುವುದು ಕ್ಷೇಮ. ಹೆಣ್ಣು 18 ತಿಂಗಳಿಗೆ ತನ್ನ ಸಂತಾನ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಆದರೆ ಗಂಡು ಸ್ವಲ್ಪ ಹೆಚ್ಚಿನ ಅವಧಿಗೆ ಸಂತಾನ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹ್ಯಾಮ್ಸ್ಟರ್ಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಷ್ಟವಾದ್ದರಿಂದ ಬ್ರೀಡಿಂಗ್ ಮಾಡಿಸಲು ಇಚ್ಛಿಸದವರು ಒಂದೇ ಲಿಂಗದ ಹ್ಯಾಮ್ಸ್ಟರ್ಗಳನ್ನು ಸಾಕಬಹುದು. ಆರನೇದಾಗಿ ಇದರ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಅಂತಹ ಗಂಭೀರ ಅನಾರೋಗ್ಯ ಪ್ರಕರಣಗಳು ಕಂಡುಬರುವುದು ಕಡಿಮೆ ಅಂತಾರೆ ಬ್ರೀಡರ್ಗಳು. ಉಳಿದಂತೆ ಉಬ್ಬಸ, ಮೂಗು ಸೋರುವುದು, ಅನಿಯಮಿತ ಆಹಾರ ಮತ್ತು ನೀರು ಸೇವನೆ, ಕೂದಲು ಉದುರಿ ಬೋಳಾಗುವುದು, ಕಾಲಿನಲ್ಲಿ ನೋವು, ಊತ, ಬೇದಿಯಂತಹ ಲಕ್ಷಣಗಳು ಕಂಡುಬಂದರೆ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಪಡೆಯಬೇಕು.
ಏಳನೇದಾಗಿ ಇದರಿಂದ ಮಾನವರಿಗೆ ಬರುವ ರೋಗಗಳ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಎಲ್ಲ ಥರದ ಪ್ರಾಣಿಗಳು ಹಲವು ವೈರಸ್ ಬ್ಯಾಕ್ಟೀರಿಯಾಗಳನ್ನು ಹರಡುತ್ತಿರುತ್ತವೆ. ಹಾಗಾಗಿ ಪ್ರಾಣಿಯನ್ನು ಮತ್ತು ಅದರ ಕೇಜನ್ನು ಮುಟ್ಟುವ ಮುನ್ನ ಮುಟ್ಟಿದ ನಂತರ ಸ್ವಚ್ಛವಾಗಿ ಸೋಪ್ ಬಳಸಿ ಕೈ ತೊಳೆಯಬೇಕು ಎಂದು ವೈದ್ಯರು ಶಿಫಾರಸು ಮಾಡುತ್ತಾರೆ. ಇಲಿ, ಹ್ಯಾಮ್ಸ್ಟರ್ಗಳಂತಹ ರೋಡೆಂಟ್ಸ್ಗಳು ಕೆಲವೊಮ್ಮೆ ಲಿಂಫೋಸೈಟಿಕ್ ಕೋರಿಯೋಮೆನಿಂಜಿಟಿಸ್ ಎಂಬ ಫ್ಲೂ ಥರದ ಕಾಯಿಲೆಯನ್ನು ತಂದೊಡ್ಡಬಹುದು. ಸೋಂಕಿತ ಪ್ರಾಣಿಯ ಮಲ, ಮೂತ್ರ, ಜೊಲ್ಲಿನ ಸಂಪರ್ಕಕ್ಕೆ ಬಂದಾಗ ಅಥವಾ ಗಾಳಿಯ ಉಸಿರಾಟದಿಂದಲೂ ಈ ಕಾಯಿಲೆ ಬರುವ ಸಂಭವವಿದೆ. ಹಾಗಾಗಿ ಮಕ್ಕಳಿಗೆ ಉತ್ತಮವಲ್ಲ. ಇನ್ನು ಹ್ಯಾಮ್ಸ್ಟರ್ಗಳು ಕಚ್ಚುವುದಿಲ್ಲ. ಕೆಲವೊಮ್ಮೆ ಬ್ರೀಡರ್ಗಳು ರಫ್ ಆಗಿ ಹ್ಯಾಂಡಲ್ ಮಾಡಿದ್ದರೆ ಅಥವಾ ನಾವೇ ರಫ್ ಆಗಿ ಹ್ಯಾಂಡಲ್ ಮಾಡಿದರೆ ಅವು ವಿರಳದಲ್ಲಿ ಕಚ್ಚುವ ಸಂಭವನೀಯತೆ ಇದೆ. ಅವು ಅಕಸ್ಮಾತಾಗಿ ಕಚ್ಚಿದರೆ ಕೂಡಲೇ ಕಚ್ಚಿದ ಭಾಗವನ್ನು ಅಲುಗಾಡಿಸಲು ಹೋಗಬೇಡಿ. ಇದರಿಂದ ಅವು ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸುವ ಸಂಭವನೀಯತೆ ಇರುತ್ತದೆ. ಹಾಗಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ. ಇವುಗಳಿಂದ ಮಾನವರಿಗೆ ಬರುವ ಅಥವಾ ಅವಕ್ಕೆ ಬರುವ ರೋಗಗಳ ಬಗ್ಗೆ ಮಾಹಿತಿ ಪಡೆಯಲು ಒಬ್ಬ ಬ್ರೀಡರ್ಗೆ ಕಾಲ್ ಮಾಡಿದ್ದೆ. ಅವರ ಅನುಭವದಲ್ಲಿ ಅವುಗಳಿಗೆ ಯಾವುದೇ ಆದ ಗಂಭೀರ ಕಾಯಿಲೆ ಬಂದು ಮೃತಪಟ್ಟ ಮತ್ತು ಅವುಗಳಿಂದ ತಮಗೆ ಯಾವುದೇ ರೋಗ ಅಥವಾ ಸಮಸ್ಯೆ ಉಂಟಾದದ್ದು ತಮ್ಮ ಅನುಭವದಲ್ಲಿಯೇ ಇಲ್ಲ ಎಂದರು ಬ್ರೀಡರ್ಗಳು. 8ನೇದಾಗಿ ಇವುಗಳ ಜೀವಿತಾವಧಿಯ ಬಗ್ಗೆ ಹೇಳಬೇಕು ಎಂದರೆ, ಇವು 2 ರಿಂದ 4 ವರ್ಷ ಬದುಕುತ್ತವೆ. ಅದು ಕೂಡ ಅವುಗಳ ತಳಿಯನ್ನು ಅವಲಂಬಿಸಿರುತ್ತದೆ. ಸಿರಿಯನ್ಗಳು 2 ರಿಂದ 3 ವರ್ಷ, ರಷ್ಯನ್ ಹ್ಯಾಮ್ಸ್ಟರ್ಗಳು 2 ರಿಂದ 4 ವರ್ಷ, ಚೈನೀಸ್ ಹ್ಯಾಮ್ಸ್ಟರ್ಗಳು 2.5 ರಿಂದ 3 ವರ್ಷ, ರೋಬೋರೋವಸ್ಕಿಸ್ಗಳು 3 ವರ್ಷ ಜೀವಿಸುತ್ತವೆ. ಇಲಿ ಮುಟ್ಟಲು ಭಯಪಡುವವರು, ಮೊಲ ಸಾಕಲು ವಾಸನೆ ಎನ್ನುವವರು ಹ್ಯಾಮ್ಸ್ಟರ್ಗಳನ್ನು ಸಾಕಬಹುದು. ಇತರೆ ಪ್ರಾಣಿಗಳಿಗೆ ಹೋಲಿಸಿದರೆ ಇವುಗಳ ಮಲಮೂತ್ರದಿಂದ ವಾಸನೆ ಬರುವುದು ಕಡಿಮೆ. ನೋಡಲು ಮುದ್ದಾಗಿದ್ದು ಅಲ್ಲದೆ ಉತ್ತಮ ಪಾಕೆಟ್ ಪೆಟ್ಗಳಾಗಿದ್ದು ನಿರ್ವಹಣೆ ಕೂಡ ಕಡಿಮೆಯೇ. ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಗಿನಿಯಾ ಪಿಗ್ಗಳ ಕುರಿತಂತಹ A to Z ಕೇರ್ ಬಗ್ಗೆ ತಿಳಿಯೋಣ. ದಕ್ಷಿಣ ಅಮೆರಿಕ ಖಂಡದ ಆಂಡಿಯನ್ ವಲಯ, ಕೊಲಂಬಿಯಾ, ಈಕ್ವೆಡಾರ್ ಮತ್ತು ಪೆರುಗಳನ್ನು ಇವುಗಳ ಮೂಲ ಎನ್ನಲಾಗಿದೆ. ಕ್ರಿಸ್ತಪೂರ್ವ 5000ದಲ್ಲಿಯೇ ಗಿನಿಯಾ ಪಿಗ್ಗಳನ್ನು ಆಹಾರಕ್ಕಾಗಿ ಸಾಕಿದಂತಹ ನಿದರ್ಶನಗಳನ್ನು ಕಾಣಬಹುದಾಗಿದೆ. ಮುಂದೆ ಯುರೋಪ್ ಮೂಲದ ವ್ಯಾಪಾರಿಗಳಿಂದಾಗಿ ಇವು ಇಡೀ ಜಗತ್ತಿನಾದ್ಯಂತ ಹರಡಲ್ಪಟ್ಟವು. ಹಾಗೆಯೇ 17ನೇ ಶತಮಾನದಿಂದಲೂ ಇವುಗಳನ್ನು ಲ್ಯಾಬೊರೇಟರಿ ಅನಿಮಲ್ಗಳನ್ನಾಗಿ ಸಾಕಲಾಗುತ್ತಿದೆ. ಕೆವಿಯಾ ಪೊರ್ಸೆಲ್ಲರ್ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದ್ದು, ಇವುಗಳಿಗೆ ಕೆವಿಸ್ ಎಂದು ಸಹ ಕರೆಯುತ್ತಾರೆ. ಇನ್ನು ಲ್ಯಾಟಿನ್ ಭಾಷೆಯಲ್ಲಿ ಪೊರ್ಸೆಲ್ಲರ್ ಎಂದರೆ ಚಿಕ್ಕ ಹಂದಿ ಎಂದರ್ಥ. ಇದು ಹಂದಿಯ ಥರ ಆಕಾರ, ಚಿಕ್ಕ ಬಾಲ, ಹಾಗೆಯೇ ಸ್ವಲ್ಪ ಹಂದಿಯ ತೆರನಾಗಿ ಧ್ವನಿ ಹೊರಡಿಸುವುದರಿಂದ ಈ ಥರ ಗಿನಿಯಾ ಪಿಗ್ ಎಂಬ ಹೆಸರು ಬಂದಿರಬಹುದು ಎನ್ನಲಾಗುತ್ತದೆ. ಇನ್ನು ಇವುಗಳ ಗುಣಲಕ್ಷಣದ ಬಗ್ಗೆ ಹೇಳಬೇಕು ಅಂದರೆ, ಇವು 700 ರಿಂದ 1200 ಗ್ರಾಂ ತೂಗುತ್ತವೆ, 20 ರಿಂದ 25 ಸೆಂಟಿಮೀಟರ್ ಉದ್ದ ಬೆಳೆಯಬಹುದು, 4 ರಿಂದ 5 ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಇನ್ನು ಇವು ಸಂಘಜೀವಿಗಳಾಗಿದ್ದು ಹಿಂಡಾಗಿ ಜೀವಿಸುತ್ತವೆ. ಸದ್ಯಕ್ಕೆ 13 ತಳಿಗಳನ್ನು ಪೆಟ್ಟಾಗಿ ಸಾಕಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾದವು ಅಂದರೆ ಇಂಗ್ಲಿಷ್ ಶಾರ್ಟ್ ಹೇರ್, ಸಿಲ್ಕಿ, ಟೆಕ್ಸೆಲ್, ಅಬೀಸಿಯನ್, ಪೆರುವಿಯನ್ ತಳಿಗಳಾಗಿವೆ. ಇವು ವಿವಿಧ ಬಣ್ಣ, ವಿವಿಧ ಪ್ಯಾಟರ್ನ್ ಅಲ್ಲದೆ ಶಾರ್ಟ್ ಹೇರ್ ಮತ್ತು ಲಾಂಗ್ ಹೇರ್ನಲ್ಲಿಯೂ ಸಹ ಲಭ್ಯ ಇವೆ. ಇನ್ನು ಇವುಗಳ ದರಗಳು ಜೋಡಿಗೆ 800 ರಿಂದ 1000 ರು ಮತ್ತು ಅದಕ್ಕಿಂತಲೂ ಹೆಚ್ಚಿಗೆ ಮಾರಲ್ಪಡಬಹುದು. ನೆಕ್ಸ್ಟ್ ಇವುಗಳ ಕೇಜ್ ಬಗ್ಗೆ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ತಳಭಾಗ ಜಾಲರಿಯಂತಿರುವ ಮೊಲದ ಕೇಜ್ಗಳಲ್ಲಿಯೇ ಇವುಗಳನ್ನು ಸಾಕುವುದು ವಾಡಿಕೆ. ಆದರೆ ಈ ಥರದ ಕೇಜ್ಗಳಿಂದ ಅವುಗಳ ಕಾಲಿಗೆ ಗಾಯಗಳುಂಟಾಗುವ ಅಥವಾ ಬಂಬಲ್ ಫುಟ್ ಎಂಬ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಥರದ ಕೇಜ್ ಬದಲು ಕ್ಯೂಬ್ಸ್ ಮತ್ತು ಕೋರೋಪ್ಲಾಸ್ಟ್ ಕೇಜ್ ಅಥವಾ CC ಕೇಜ್ ಅಂತ ಸಹ ಕರೀತಾರೆ. ಇವು ಪೆಟ್ ಶಾಪ್ ಅಥವಾ ಆನ್ಲೈನ್ನಲ್ಲೂ ಕೂಡ ಲಭ್ಯ ಇವೆ. ಈ ಥರದ ಕೇಜ್ ಬಳಸಿದರೆ ಉತ್ತಮ ಎನ್ನುತ್ತಾರೆ. ಈ ಬಗ್ಗೆ ಬ್ರೀಡರ್ಗಳನ್ನು ಕೇಳಿದಾಗ, ಕೆಳಗೆ ತಂತಿ ಜಾಲರಿ ಇರುವ ಪಂಜರಗಳಾದರೆ ಮಲಮೂತ್ರ ಸಲೀಸಾಗಿ ಕೆಳಗೆ ಹರಿದು ಹೋಗೋದ್ರಿಂದ ಗಿನಿಯಾ ಪಿಗ್ಗಳು ಸ್ವಚ್ಛವಾಗಿ ಇರುತ್ತವೆ. ಅಲ್ಲದೆ ನಾವು ಕಂಡಂತೆ ಕಾಲಿಗೆ ಯಾವುದೇ ರೀತಿಯ ಗಾಯ ಅಥವಾ ಸೋಂಕು ಉಂಟಾಗಿದ್ದು ನಾವು ನೋಡಿಲ್ಲ ಅಂತಾರೆ ಬ್ರೀಡರ್ಗಳು. ಹಾಗಾಗಿ ಯಾವ ರೀತಿಯ ಕೇಜ್ ಬಳಸ್ತೀರಿ ಅನ್ನೋದು ನಿಮಗೆ ಬಿಟ್ಟ ನಿರ್ಧಾರ. ಗಿನಿಯಾ ಪಿಗ್ಗಳು ಬಿಲಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳಾದ್ದರಿಂದ ಅವಕ್ಕೆ ಶೆಲ್ಟರ್ ಅಂದರೆ ಬಿಲದ ಥರದ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕಾಗಿ ಕೇಜ್ ಒಳಗಡೆ ಪೈಪ್ಗಳನ್ನು ಇಡಬಹುದು. ಕೇಜ್ ಒಳಗೆ ಎಕ್ಸಸೈಸ್ ವೀಲ್ಗಳನ್ನು ಇಡಬಾರದು. ಕಾರಣ ಗಿನಿಯಾ ಪಿಗ್ಗಳು ಅದರಲ್ಲಿ ಓಡಿದರೆ ಅವುಗಳ ಸೊಂಟ ಮತ್ತು ಇಂಗಾಲಿಗೆ ಹಾನಿಯಾಗುವಂತಹ ಸಂಭವ ಇರ್ತದೆ. ಗಿನಿಯಾ ಪಿಗ್ಗಳನ್ನು ಇಲಿ, ಮೊಲ, ಹ್ಯಾಮ್ಸ್ಟರ್ಗಳೊಂದಿಗೆ ಒಂದೇ ಕೇಜ್ನಲ್ಲಿ ಸಾಕಬಾರ್ದು.
ಒಂದಕ್ಕೊಂದು ಜಗಳವಾಡುವ ಅಥವಾ ರೋಗಗಳು ಹರಡುವಂತಹ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಇವುಗಳಿಗೆಂದೇ ಪ್ರತ್ಯೇಕ ಕೇಜ್ನಲ್ಲಿ ಬೆಳೆಸಬೇಕು. ಇನ್ನು ಫೀಡಿಂಗ್ ಬಗ್ಗೆ ಹೇಳಬೇಕು ಅಂದರೆ ಹುಲ್ಲು, ಪಾಲಕ್ ಸೊಪ್ಪು, ಕೊತ್ತಂಬರಿಯಂತಹ ಸೊಪ್ಪುಗಳು, ಹೂಕೋಸು, ಎಲೆಕೋಸು, ಕ್ಯಾರೆಟ್, ಸೌತೆಕಾಯಿಯಂತಹ ತರಕಾರಿ ಹಾಗೆಯೇ ಹಣ್ಣುಗಳನ್ನು ಗಿನಿಯಾ ಪಿಗ್ಗಳಿಗೆ ಆಹಾರವನ್ನಾಗಿ ನೀಡಬಹುದು. ಮುಂಜಾನೆ ಮತ್ತು ಸಂಜೆ ವೇಳೆ ದಿನಕ್ಕೆ 2 ಬಾರಿ ಆಹಾರ ನೀಡಿದರೆ ಸಾಕು. ಗಿನಿಯಾ ಪಿಗ್ಗಳಿಗೆ ಈರುಳ್ಳಿಯನ್ನು ಎಂದಿಗೂ ನೀಡಬಾರ್ದು. ನಂತರ ಇವುಗಳ ಬ್ರೀಡಿಂಗ್ ಬಗ್ಗೆ ನೋಡೋದಾದರೆ ಗಂಡು 3 ರಿಂದ 5 ವಾರಕ್ಕೆ ಪ್ರಾಯಕ್ಕೆ ಬಂದರೆ ಹೆಣ್ಣು 4 ವಾರಕ್ಕೆ ಪ್ರಾಯಕ್ಕೆ ಬರುತ್ತದೆ. ಒಂದು ಗಿನಿಯಾ ಪಿಗ್ ವರ್ಷಕ್ಕೆ ಗರಿಷ್ಠ 7 ಬಾರಿ ಮರಿ ಹಾಕಬಹುದು. ಇವುಗಳ ಗರ್ಭಾವಧಿ 59 ರಿಂದ 72 ದಿನಗಳಾಗಿವೆ. ಗರ್ಭಾವಧಿಯ ವೇಳೆಯಲ್ಲಿ ಗಿನಿಯಾ ಪಿಗ್ಗಳು ಬದನೆಕಾಯಿ ಆಕಾರದಲ್ಲಿ ಕಾಣ್ತವೆ. ಕಾರಣ ಇವುಗಳ ಮರಿಗಳ ಗಾತ್ರ ದೊಡ್ಡದಾಗಿರುವುದಲ್ಲದೆ ಗರ್ಭಾವಸ್ಥೆಯು ದೀರ್ಘಾವಧಿಯದ್ದಾಗಿರುತ್ತದೆ. ಮರಿಗಳು ಜನಿಸಿದ ಕೂಡಲೇ ಮೈಮೇಲೆ ಕೂದಲು, ಹಲ್ಲು, ಉಗುರು ಹೊಂದಿದ್ದು ಆಂಶಿಕ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಅಲ್ಲದೆ ಜನಿಸಿದ ಸ್ವಲ್ಪ ವೇಳೆಗೆ ಸಂಚರಿಸುವ ಕ್ಷಮತೆಯನ್ನು ಹೊಂದಿರುವುದಲ್ಲದೆ 1-2 ತಾಸಿಗೆ ಆಹಾರವನ್ನು ತಿನ್ನತೊಡಗುತ್ತವೆ. ಹಾಗಾಗಿ ಮೊಲ ಇಲಿಗಳಿಗೆ ಹೋಲಿಸಿದರೆ ಜನಿಸಿದ ಮರಿಗಳು ಸಾಯುವ ಸಂಭವನೀಯತೆ ಗಿನಿಯಾ ಪಿಗ್ಗಳಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಈ ರೀತಿ ದೊಡ್ಡ ಗಾತ್ರದ ಅಂದರೆ ಪ್ರೌಢವಾಗಿ ಬೆಳೆದಂತಹ ಮರಿಗಳನ್ನು ಹಾಕುವುದರಿಂದಲೇ ಗಿನಿಯಾ ಪಿಗ್ಗಳು ಹಾಕುವ ಮರಿಗಳ ಸಂಖ್ಯೆ ಕೂಡ ಕಡಿಮೆ ಇರ್ತದೆ. ಇವು ಸಾಮಾನ್ಯವಾಗಿ 2 ರಿಂದ 3 ಮರಿ ಹಾಕಬಹುದು. ಗರಿಷ್ಠ ಅಂದರೆ 5 ರಿಂದ 6 ಹಾಕಿದರೆ ಹೆಚ್ಚು. ಹೆಣ್ಣು ಮರಿ ಹಾಕಿದ 6 ರಿಂದ 48 ತಾಸುಗಳ ನಂತರ ಪುನಃ ಗರ್ಭಧರಿಸಬಹುದು. ಆದರೆ ನಿರಂತರ ಗರ್ಭಧಾರಣೆ ಪ್ರಕ್ರಿಯೆ ಹೆಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಇವುಗಳ ಆರೋಗ್ಯದ ಬಗ್ಗೆ ನೋಡೋದಾದರೆ ಮೊಲಗಳಿಗೆ ಹೋಲಿಸಿದರೆ ಇವುಗಳಿಗೆ ಕಾಯಿಲೆಗಳು ಕಡಿಮೆ. ಅಲ್ಲದೆ ಇವುಗಳಿಂದ ಮಾನವನಿಗೆ ಯಾವುದೇ ರೀತಿಯ ಗಂಭೀರ ಕಾಯಿಲೆಗಳು ಹರಡುವುದಿಲ್ಲ ಎನ್ನುತ್ತಾರೆ ಬ್ರೀಡರ್ಗಳು. ಆದರೂ ಕೂಡ ಯಾವುದೇ ಅನಾರೋಗ್ಯಕರ ಲಕ್ಷಣ ಕಂಡು ಬಂದರೆ ಅಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರಿಗೆ ತೋರಿಸೋದು ಉತ್ತಮ. ಇನ್ನು ಇವುಗಳ ಗುಣನಡತೆ ಬಗ್ಗೆ ಹೇಳಬೇಕು ಅಂದರೆ ಇವು ತುಂಬ ಸಂಘಜೀವಿಗಳು. ಇವು ಹಿಂಡಾಗಿ ವಾಸಿಸ್ತವೆ. ಹಾಗಾಗಿ ಇವುಗಳನ್ನು ಹಿಂಡಿನಿಂದ ಬೇರ್ಪಡಿಸಿದಲ್ಲಿ ಅವು ಒತ್ತಡ, ಖಿನ್ನತೆಗೆ ಒಳಗಾಗ್ತವೆ. ಹಾಗಾಗಿ ಅನಾರೋಗ್ಯ ಪೀಡಿತವಾದಾಗ ಮಾತ್ರ ಹಿಂಡಿನಿಂದ ಬೇರ್ಪಡಿಸಬೇಕೇ ಹೊರತು ಬೇರೆ ಅವಧಿಯಲ್ಲಿ ಬೇರ್ಪಡಿಸಲು ಹೋಗಬಾರ್ದು. ಸಾಮಾನ್ಯವಾಗಿ ಗಿನಿಯಾ ಪಿಗ್ ಬ್ರೀಡರ್ಗಳು 3-4 ಹೆಣ್ಣಿಗೆ ಒಂದರಂತೆ ಗಂಡನ್ನು ಒಂದೊಂದು ಕೇಜ್ನಲ್ಲಿಟ್ಟು ಸಲಹುತ್ತಾರೆ. ಇವು ಒಂದಕ್ಕೊಂದು ಗ್ರೂಮಿಂಗ್ ಮಾಡಿಕೊಂಡು ಅಥವಾ ತಮ್ಮನ್ನೇ ತಾವು ಗ್ರೂಮಿಂಗ್ ಮಾಡಿಕೊಳ್ತವೆ. ಇವು ಸ್ವಲ್ಪ ಲೇಜಿ ಅನಿಮಲ್ಗಳಾಗಿದ್ದು ಮಬ್ಬು ಬೆಳಕಿನಲ್ಲಿ ಮಾತ್ರ ಜಾಗೃತವಾಗಿದ್ದು ಮುಂಜಾನೆ ಮತ್ತು ಸಂಜೆ ಮಾತ್ರ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತವೆ. ಉಳಿದ ಸಮಯ ಹೆಚ್ಚು ಚಟುವಟಿಕೆಯಿಲ್ಲದೆ ಮಲಗಿರ್ತವೆ. ಇವು ತುಂಬ ಫ್ರೆಂಡ್ಲಿ ಪೆಟ್ಗಳಾಗಿದ್ದು ಮಾನವರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ತವೆ. ಇವುಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಆನ್ಗಲ್ನ ಗಿನಿಯಾ ಪಿಗ್ ಬ್ರೀಡರ್ ಆದ ರಾಜು ದಾನಪ್ಪನವರನ್ನು ಸಂಪರ್ಕಿಸಬಹುದು. ಹ್ಯಾಮ್ಸ್ಟರ್ ಇಲಿಗಳಂತೆ ಗಾರ್ಬಿಲ್ಗಳು ಕೂಡ ರೋಡೆಂಟ್ಸ್ ವರ್ಗದ ಪ್ರಾಣಿಗಳಾಗಿದ್ದು ಜನಪ್ರಿಯ ಸ್ಮಾಲ್ ಅನಿಮಲ್ ಪೆಟ್ಗಳಾಗಿವೆ. ಇವು ಸೋಷಿಯಲ್ ಅನಿಮಲ್ಗಳಾಗಿದ್ದು ಸಾಕಿದವರ ಒಡನಾಟವನ್ನು ಬಯಸುವಂಥವುಗಳಾಗಿವೆ. ಇವು ಕುತೂಹಲದ ವ್ಯಕ್ತಿತ್ವ ಹೊಂದಿದ್ದು ಸಸ್ಯಾಹಾರಿಗಳಾಗಿವೆ. ಗಾರ್ಬಿಲ್ಗಳು 4 ರಿಂದ 5 ಇಂಚು ಉದ್ದ ಬೆಳೆಯುತ್ತಿದ್ದು ಗರಿಷ್ಠ 5 ವರ್ಷದವರೆಗೂ ಜೀವಿತಾವಧಿ ಹೊಂದಿರುತ್ತವೆ. ಪ್ರಥಮವಾಗಿ ಕೇಜ್ ಬಗ್ಗೆ ಹೇಳಬೇಕು ಅಂದರೆ ಇವುಗಳ ಹಲ್ಲು ತೀವ್ರಗತಿಯ ಬೆಳವಣಿಗೆ ಹೊಂದಿರುವುದರಿಂದ ಪ್ಲಾಸ್ಟಿಕ್ ಕೇಜ್ ಆದಲ್ಲಿ ಕಡಿದು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮೆಟಲ್ ಅಥವಾ ಗ್ಲಾಸ್ ಕೇಜ್ ಬಳಸಬೇಕು. ಕೇಜ್ನ ಬೇಸ್ ಸಾಲಿಡ್ ಆಗಿದ್ದು ತಳಭಾಗದಲ್ಲಿ 1 ರಿಂದ 2 ಇಂಚು ದಪ್ಪ ಹೈ ಕ್ವಾಲಿಟಿ ಪೇಪರ್ ಅಥವಾ ಮರದ ಹೊಟ್ಟಿನ ಬೆಡ್ಡಿಂಗ್ ಹಾಕಬೇಕು. ಇವುಗಳಿಗೆ ಆಟವಾಡಲು ಟ್ಯೂಬ್, ಬಾಕ್ಸ್, ಹೈಡಿಂಗ್ ಟಾಯ್ ಮತ್ತು ಇತರೆ ಟಾಯ್ಗಳನ್ನು ಕೇಜ್ ಒಳಗೆ ಇಡಬೇಕು. ಇವುಗಳಿಗೆ 80 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಅಧಿಕ ಉಷ್ಣಾಂಶ ಇರಬಾರದು. ಹಾಗಾಗಿ ಕೇಜನ್ನು ನೇರವಾಗಿ ಸೂರ್ಯನ ಬಿಸಿಲು ಬೀಳುವಲ್ಲಿ ಅಥವಾ ಅಧಿಕ ಉಷ್ಣಾಂಶ ಹೊಂದಿದ ಸ್ಥಳಗಳಲ್ಲಿ ಇಡಬಾರದು. ಇವು ಕೂಡ ಅಧಿಕ ಸಂತಾನ ಸಾಮರ್ಥ್ಯ ಹೊಂದಿರುವುದರಿಂದ ಒಂದೇ ಲಿಂಗದ 2 ಗಾರ್ಬಿಲ್ಗಳನ್ನು ಸಾಕಬೇಕು ಮತ್ತು ಇವುಗಳನ್ನು ಇತರೆ ಸ್ಮಾಲ್ ಅನಿಮಲ್ಗಳೊಂದಿಗೆ ಒಂದೇ ಕೇಜ್ನಲ್ಲಿಟ್ಟು ಸಾಕಬಾರದು. ಪ್ರತಿದಿನ ಕೇಜ್ ಒಳಗಿನ ಒದ್ದೆಯಾದ ಪದಾರ್ಥಗಳನ್ನು ತೆಗೆಯಬೇಕು. ಕನಿಷ್ಠ ವಾರಕ್ಕೆ 1 ಬಾರಿಯಾದರೂ ಕೇಜನ್ನು ಸ್ವಚ್ಛ ಮಾಡಬೇಕು. ಅಲ್ಲದೆ ವಾರಕ್ಕೊಮ್ಮೆ ಅಥವಾ ಅವಶ್ಯವಿದ್ದಾಗಲೆಲ್ಲ ಬೆಡ್ಡಿಂಗನ್ನು ಚೇಂಜ್ ಮಾಡಬೇಕು. ಸ್ಟ್ರಾಂಗ್ ಕೆಮಿಕಲ್ಸ್ಗಳನ್ನು ಬಳಸಿ ಕೇಜನ್ನು ತೊಳೆಯಬಾರದು. ಎರಡನೆಯದಾಗಿ ಫೀಡಿಂಗ್ ಬಗ್ಗೆ ನೋಡೋಣ. ಹೈ ಕ್ವಾಲಿಟಿ ಗಾರ್ಬಿಲ್ ಫುಡ್ಡನ್ನು ನೀಡಬೇಕು. 10% ಮೀರದಂತೆ ತರಕಾರಿ ಮತ್ತು ಹಣ್ಣುಗಳನ್ನು ನೀಡಬೇಕು. ಸದಾ ಶುದ್ಧ ಆಹಾರ ಮತ್ತು ನೀರು ಇರುವಂತೆ ನೋಡಿಕೊಳ್ಳಬೇಕು.
ನೀರು ಶುದ್ಧವೂ ತಾಜಾವೂ ಆಗಿದ್ದು ಕ್ಲೋರಿನ್ ಮುಕ್ತವಾಗಿರಬೇಕು ಮತ್ತು ಪ್ರತಿದಿನ ನೀರನ್ನು ಬದಲಾಯಿಸಬೇಕು. ಅಧಿಕ ಸಕ್ಕರೆ ಮತ್ತು ಕೊಬ್ಬುಯುಕ್ತ ಆಹಾರ ಪದಾರ್ಥಗಳನ್ನು ದೂರ ಮಾಡಬೇಕು. ಚಾಕೊಲೇಟ್, ಕೆಫೀನ್, ಆಲ್ಕೋಹಾಲ್ ಸೇವನೆಯು ಇವುಗಳನ್ನು ಗಂಭೀರ ಆರೋಗ್ಯ ಸಮಸ್ಯೆಗೆ ಗುರಿ ಮಾಡಬಹುದು. ಹಾಗಾಗಿ ಅವುಗಳಿಂದ ದೂರ ಇಡಬೇಕು. ಮೂರನೆಯದಾಗಿ ಇವುಗಳ ಕೇರ್ ಬಗ್ಗೆ ಹೇಳುವುದಾದರೆ ಇವು ಸೋಷಿಯಲ್ ಅನಿಮಲ್ಗಳಾಗಿವೆ. ಮಾನವನ ಒಡನಾಟವನ್ನು ಬಯಸುತ್ತವೆ. ಆದರೆ ಬಹುಪಾಲು ಮಂದಿ ಇವನ್ನು ಕೇಜ್ ಪೆಟ್ಗಳನ್ನಾಗಿಯೇ ಸಾಕುತ್ತಾರೆ. ಇವುಗಳ ಹಲ್ಲುಗಳು ತ್ವರಿತವಾಗಿ ಬೆಳೆಯುವುದರಿಂದ ಅದನ್ನು ನಿಯಂತ್ರಿಸಲು ಸದಾ ಏನನ್ನಾದರೂ ಕಚ್ಚುತ್ತಲೇ ಇರುತ್ತವೆ. ಹಾಗಾಗಿ ಚ್ಯೂವಿಂಗ್ ಸ್ಟಿಕ್ ಮತ್ತು ಮಿನರಲ್ ಸ್ಟಿಕ್ಗಳನ್ನು ಸಾಕಷ್ಟು ಒದಗಿಸಬೇಕು. ಇವು ಗಾಬರಿಯಾದಾಗ ಇಂಗಾಲ ಮೇಲೆ ಕಾಂಗೂರು ಥರ ನಿಲ್ಲುತ್ತವೆ. ಇವು ಕ್ಲೀನ್ ಆಗಿಯೂ ಇರುತ್ತವೆ. ಆದರೂ ಆಗಾಗ ಬೇಬಿ ವೈಪ್ ಬಳಸಿ ದೇಹ ಒರೆಸಬೇಕು. ಗಾರ್ಬಿಲ್ಗಳ ಹಲ್ಲುಗಳು ಹುಟ್ಟಿದಾಗ ಬಿಳಿಯಿದ್ದರೂ ಬೆಳೆಯುತ್ತಾ ಹಳದಿಯಾಗುತ್ತವೆ. ಈ ಬಗ್ಗೆ ಯೋಚಿಸುವ ಅಗತ್ಯತೆ ಇಲ್ಲ. ನಾಲ್ಕನೆಯದಾಗಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಆರೋಗ್ಯವಂತ ಗಾರ್ಬಿಲ್ಗಳು ಆಕ್ಟಿವ್ ಆಗಿ ಅಲರ್ಟ್ ಆಗಿ ಇರುತ್ತವೆ. ಅವುಗಳ ಹಸಿವು ನೀರಡಿಕೆಗಳು ಸಹಜವಾಗಿರುತ್ತವೆ. ಕೂದಲು ಆರೋಗ್ಯಕರವಾಗಿರುತ್ತವೆ. ಕಣ್ಣುಗಳು ಸ್ವಚ್ಛವಾಗಿರುತ್ತವೆ. ಸಾಮಾನ್ಯ ಉಸಿರಾಟ, ಸಹಜ ನಡಿಗೆಯನ್ನು ಹೊಂದಿರುತ್ತವೆ. ಇವುಗಳು ಬೇದಿ, ಅಧಿಕ ಉದ್ದನೆ ಹಲ್ಲು ಬೆಳೆಯುವುದು, ಹೊರ ಅಥವಾ ಒಳಪರಾವಲಂಬಿಗಳು, ಚರ್ಮವ್ಯಾಧಿ, ಟ್ಯೂಮರ್ಗಳಂತಹ ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತವೆ. ಹಾಗಾಗಿ ತೂಕ ಕಡಿಮೆ ಆಗುವುದು, ಕೂದಲು ಉದುರುವುದು, ಬೇದಿ, ಅಸಹಜ ಉಸಿರಾಟ, ಕಣ್ಣು ಮೂಗಿನಿಂದ ಸ್ರವಿಕೆಯಂಥ ಇತರೆ ಅನಾರೋಗ್ಯದ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರಿಗೆ ತೋರಿಸಬೇಕು. ಅಸಮತೋಲಿತ ಆಹಾರ, ಒತ್ತಡ, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಗಳು, ಕೇಜ್ನ ಸ್ವಚ್ಛತೆ ಕಾಪಾಡದಿರುವುದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಐದನೆಯದಾಗಿ ನಾವು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನೋಡೋಣ. ಎಲ್ಲ ಸ್ಮಾಲ್ ಅನಿಮಲ್ಗಳು ಲಿಂಫೋಸೈಟಿಕ್ ಕೊರಿಯೋಮೆನಿಂಜಿಟಿಸ್, ರ್ಯಾಟ್ ಬೈಟ್ ಫೀವರ್, ಸಾಲ್ಮೊನೆಲ್ಲಾದಂತಹ ರೋಗಗಳ ಸಾಮಾನ್ಯ ವಾಹಕಗಳಾಗಿದ್ದು ಸೋಂಕು ಮತ್ತು ರೋಗ ಹರಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಪೆಟ್ ಮತ್ತು ಅದರ ಸಲಕರಣೆಗಳನ್ನು ಮುಟ್ಟುವ ಮುನ್ನ ಮತ್ತು ಮುಟ್ಟಿದ ತರುವಾಯ ಚೆನ್ನಾಗಿ ಕೈ ತೊಳೆದುಕೊಳ್ಳಬೇಕು. ಇದು ಸಂಭಾವ್ಯ ರೋಗದ ಸಾಧ್ಯತೆಯನ್ನು ತಡೆಯುತ್ತದೆ. ಅಲ್ಲದೆ ಗರ್ಭಿಣಿ ಸ್ತ್ರೀಯರು, 5 ವರ್ಷದೊಳಗಿನ ಮಕ್ಕಳು, ವಯೋವೃದ್ಧರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ಸಾಕುವ ಪೂರ್ವದಲ್ಲೇ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಇದಿಷ್ಟು ಗಾರ್ಬಿಲ್ ಕೇರ್ ಕುರಿತ ಮಾಹಿತಿ.